ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೊ ಈಗ ಆಲ್ರೆಡಿ ಕರ್ನಾಟಕ CET 2024 ಎಕ್ಸಾಮ್ ಮುಗಿದಿದೆ. ಸೊ ಮ್ಯಾಥ್ಸಲ್ಲಿ ಬರುವಂಥ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ದೇರ್ ಈಸ್ ನೋ ಎಲಿವೇಟರ್ ಟು ಸಕ್ಸಸ್, ಯು ಹ್ಯಾವ್ ಟು ಟೇಕ್ ದ ಸ್ಟೇಟ್ಸ್ ಅಂತಂದರೆ ನೋಡಿ, SS ಗೆ ಎಲಿವೇಟರ್ ಇರೋದಿಲ್ಲ ಅಂತಂದರೆ ಡೈರೆಕ್ಟಾಗಿ ಹೋಗೋದಿರೋದಿಲ್ಲ ಅಂತ. ಯು ಹ್ಯಾವ್ ಟು ಟೇಕ್ ದ ಸ್ಟೇಟ್ಸ್ ಅಂತಂದರೆ ನೀವು ಮೆಟ್ಟಿಲುಗಳನ್ನ ತೆಗೆದುಕೊಳ್ಳೇಬೇಕು. ಅಂದರೆ ಸಕ್ಸಸ್ ಯಾವಾಗಲೂ ಸ್ಟೆಪ್ ಬೈ ಸ್ಟೆಪ್ ಆಗಿರುತ್ತೆ, ಡೈರೆಕ್ಟಾಗಿ ಸಕ್ಸಸ್ ಸಿಗೋದಿಲ್ಲ ಅಂತ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಅಂತ. ಇಲ್ಲಿ ನೋಡಿ, ಸೀರೀಸ್ A3 ಆಲ್ರೆಡಿ 30 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಇವಾಗ 31st ಕ್ವಶನ್ ಇದೆ ನೋಡಿ. ಸೊ ಏನಿದೆ ನೋಡಿ, ಇಲ್ಲಿ ಫಸ್ಟು let G composition f of x is equal to sin x and f composition G of x is equal to sin root x whole square then ಅಂತ ಕೇಳಿದ್ದಾನೆ. ಸೊ ನೋಡಿ, ಇಲ್ಲಿ ಆಪ್ಷನ್ A, B, C ಕೊಟ್ಟಿದ್ದಾನೆ. ನೋಡಿ, ನಾನು ಇದನ್ನ ತಗೊತೀನಿ, ಆಪ್ಷನ್ C ಇದೆಯಲ್ಲ, ಇದನ್ನ ಫಸ್ಟ್ ಚೆಕ್ ಮಾಡ್ತೀನಿ. ನೋಡಿ, f of x is equal to sin square x, ಆಮೇಲೆ G of x ಅಂತಂದರೆ ನೋಡಿ ಏನಿದೆ, ರೂಟ್ ಎಕ್ಸ್. ಸೊ ನೋಡಿ, ಫಸ್ಟು ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತ ಇದೆ. ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂತಂದರೆ ಏನು ಬರುತ್ತೆ, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರುತ್ತೆ. ನೋಡಿ, ಜಿ ಆ್ಯಸ್ ಇಟ್ ಈಸು. ಎಫ್ ಆಫ್ ಎಕ್ಸ್ ಅಂದರೆ ಏನಿದೆ ನೋಡಿ, ಸೈನ್ ಸ್ಕ್ವಯರ್ ಎಕ್ಸ್ ಅಂತ ಇದೆ. ಸೊ ನೋಡಿ, ಜಿ ಆಫ್ ಎಕ್ಸ್ ಅಂದರೆ ರೂಟ್ ಎಕ್ಸ್ ಇದೆ. ಸೊ ಏನಾಗುತ್ತೆ, ರೂಟ್ ಸೈನ್ ಸ್ಕ್ವಯರ್ ಎಕ್ಸ್. ಸೊ ಸ್ಕ್ವಯರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ, ಸೈನ್ ಎಕ್ಸ್. ನೋಡಿ, ಜಿ ಕಂಪೋಸಿಷನ್ ಎಫ್. ಅದೇ ಥರ ಎಫ್ ಕಂಪೋಸಿಷನ್ ಜಿ ಆಫ್ ಎಕ್ಸ್ ಅಂತಂದರೆ ನೋಡಿ, ಎಫ್ ಆಸ್ ಇಟ್ ಈಸ್ ಜಿ ಆಫ್ ಎಕ್ಸ್. ನೋಡಿ ಏನು ಬರುತ್ತೆ, ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತಂದರೆ ಏನಿದೆ ನಮಗೆ, ರೂಟ್ ಎಕ್ಸ್. ಸೊ ನೋಡಿ, ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ, ಸೈನ್ ಸ್ಕ್ವಯರ್ ಇದೆ. ಸೊ ಸೈನ್ ಸ್ಕ್ವಯರ್ ರೂಟ್ ಎಕ್ಸ್. ನೋಡಿ, ಇದನ್ನು ನಾವು ಸೈನ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರನ್ನು ಬರೀಬೋದು. ಏನಕ್ಕಂದ್ರೆ ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಈಸ್ ಆಲ್ವೇಸ್ ಈಕ್ವಲ್ ಟು ಸೈನ್ ಥೀಟಾ ಹೋಲ್ ಸ್ಕ್ವೇರ್, ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಇಲ್ಲೇನು ತಗೋತೀವಿ, ಸೈನ್ ರೂಟ್ ಎಕ್ಸ್ ಅಂತಂದರೆ ಸೈನ್ ಸ್ಕ್ವೇರ್ ರೂಟ್ ಎಕ್ಸ್ ಅನ್ನು ಸೈನ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಕೂಡ ತಗೋಬೋದು. ಸೊ ಏನಾಗುತ್ತೆ ಇಲ್ಲಿ ನೋಡಿ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್. ನೋಡಿ ಏನಿದೆ, ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಬರಬೇಕು, ಎಫ್ ಕಂಪೋಸಿಷನ್ ಜಿ ಎಕ್ಸ್ ಸೈನ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ನಮಗೇನಾಗುತ್ತೆ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ಅದೇ ಥರ ನೀವು ಎ ಬಿ ಡಿ ಅನ್ನು ಪುಟ್ ಮಾಡಿದರೆ ನಿಮಗೆ ಜಿ ಕಂಪೋಸಿಷನ್ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಒಂದು ಬರುತ್ತೆ, ಒಂದು ಬರೋದಿಲ್ಲ. ಸೊ ಇಲ್ಲೇನಾಗುತ್ತೆ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. 31st ಕ್ವಶನ್. ನೆಕ್ಸ್ಟ್ ನೋಡಿ, 32nd ಕ್ವಶನ್ ಇದೆ. ಲೆಟ್ ಮ್ಯಾಟ್ರಿಕ್ಸ್ A is equal to 2, 3, 4, 5, 16, 17, 18 ಅಂತ ಇದೆ. ಲೆಟ್ R be the relation on the set A of ordered pairs of positive integers defined by A, B relation C, D ಅಂತ ಇದೆ. If and only if AD is equal to BC ಅಂತ ಇದೆ. For all A, B, C, D in A cross A ಅಂತ ಇದೆ relation. Then the number of ordered pairs of the equivalence class of 3, 2. ನೋಡಿ, equivalence class of 3, 2 ಕೊಟ್ಟಿದ್ದಾನೆ. ಸೊ ಹಂಗಿದ್ರೆ ಇಲ್ಲಿ ಏನಾಗುತ್ತೆ ನೋಡಿ, x, y ಏನಾಗಿರ್ತಿದ್ದು, ಕಾಂಗ್ರುಯೆಂಟ್ ಟು 3, 2 ಆಗಿರುತ್ತೆ. ಸೊ ನೋಡಿ, ಇಲ್ಲೇನಾಗುತ್ತೆ ಹಂಗಿದ್ರೆ ವ್ಯಾಲ್ಯೂಸು 2x ಈಸ್ ಈಕ್ವಲ್ ಟು 3y ಬರುತ್ತೆ. ಸೊ ನೋಡಿ, ಇಟ್ ಇಂಪ್ಲೈಸ್ x ಬೈ y ವ್ಯಾಲ್ಯೂ ಏನು ಬರುತ್ತೆ ನೋಡಿ, ಎಕ್ಸ್ ಇಲ್ಲೇ ತೊಗೊತಾ ಇದ್ದೀನಿ, ವೈ ಈ ಕಡೆ ತೊಗೊತಾ ಇದ್ದೀನಿ, 3 ಇಲ್ಲೇ ಇರುತ್ತೆ, 2 ಈ ಕಡೆ ಬಂದರೆ ನೋಡಿ. ಸೊ ಯಾವ ಫಾರ್ಮೆಟಲ್ಲಿದೆ ನಮಗೆ, 3/2. ಸೊ ಅದೇ ಥರ ಯಾವುದಾದ್ರೂ 1ಇಂದ ನೋಡಿ, ನಂಬರ್ ಏನಿದೆ 2 ಇಂದ 18ವರೆಗೂ ಕೊಟ್ಟಿರೋ ಸೆಟ್ ಏನಿದೆ ನೋಡಿ, A is equal to 2, 3, 4, 5 so on 18ವರೆಗೂ ಇದೆ. ಸೊ ಯಾವುದೇ ನಂಬರ್ ತಗೋಬೋದು ಇನ್ ಬಿಟ್ವೀನ್. ಸೊ ನಮ್ಗೆ ಇಲ್ಲೇನಿದೆ ನೋಡಿ, ಇಕ್ವಿವ್ಯಾಲೆನ್ಸ್ ಕ್ಲಾಸ್
ವ್ಯಾಲೆನ್ಸ್ ಕ್ಲಾಸ್ ಆಫ್ ನೋಡಿ ಏನು ಕೊಟ್ಟಿದ್ದಾನೆ ಇಲ್ಲಿ 3, 2 ಇದೆ. ಸೊ ನಾವು ಅದನ್ನ ಏನು ತಗೋಬಹುದು ಎಕ್ಸ್, ವೈ ಅಂತ ಕೂಡ ತಗೋಬಹುದು. ಇಲ್ಲಿ ತಗೊಂಡಿದೆ ನೋಡಿ ಆಲ್ರೆಡಿ. ಸೊ ಇವಾಗ ಏನು ಬರುತ್ತೆ ನೋಡಿ ಪೇರ್ಸ್ ಹಂಗಿದ್ರೆ ಫಸ್ಟ್ ಒನ್ ಏನಿದೆ ನಮಗೆ 3/2. ಸಪೋಸ್ ನೋಡಿ ನಾನು ಇಲ್ಲಿ 6, 4 ತಗೊಂಡ್ರೆ ಎಕ್ಸ್ ವೈ ವ್ಯಾಲ್ಯೂ ನೋಡಿ 6, 4 ತಗೊಂಡ್ರೆ ಅವಾಗ ನೋಡಿ 6/4 ಅಂತಂದ್ರೆ ಏನಾಗುತ್ತೆ 3/2. ಸೊ ಇನ್ನೊಂದು ಯಾವ್ದು ಬರುತ್ತೆ ಸೆಕೆಂಡ್ ಫೇರು 6, 4 ಬರುತ್ತೆ. ಅದೇ ಥರ ನೋಡಿ ಮತ್ತೆ ಯಾವ್ದು ತಗೋಬೇಕು ಇಲ್ಲಿ ನೋಡಿ 3, 9 ತಗೊಂಡ್ರೆ ಬರೋದಿಲ್ಲ 1, 3 ಬರುತ್ತೆ. ಸೊ ಅದೇ ಥರ ನೋಡಿ ನ್ಯೂಮರೇಟ್ರಲ್ಲಿ 3 ಬರಬೇಕು, ಡಿನೋಮಿನೇಟ್ರಲ್ಲಿ 2 ಬರಬೇಕು. ಸೊ ನೋಡಿ 9, 6 ತಗೊಂಡ್ರೆ ಬರುತ್ತಾ 9/6 ಅಂದರೆ ನೋಡಿ 3 3 3s 3 2s ಓಕೆ ಇದೊಂದು ಪೇರ್ ಬರುತ್ತೆ 9, 6. ಅದಾದ್ಮೇಲೆ ನೋಡಿ ಮತ್ತೆ 12, 8 ತಗೊಳ್ಳಿ 12, 8 ಅಂತಂದ್ರೆ ನೋಡಿ 12/8 ಇಲ್ಲಿ ನೋಡಿ 4 3s 4 2s. ಸೊ ನೋಡಿ ನೆಕ್ಸ್ಟ್ ಪೇರ್ ಏನು ಬರುತ್ತೆ 12, 8 ನೋಡಿ ನೆಕ್ಸ್ಟ್ ಯಾವ್ದು ಬರುತ್ತೆ 15 ಮತ್ತು 10 ನೋಡೋಣ 15 ಮತ್ತು 10 ನೋಡಿ 5 2s 5 3s. ಸೊ 15, 10 ಮತ್ತೆ ಯಾವ್ದು ಬರುತ್ತೆ ನೋಡಿ 18, 12 ತಗೊಂಡ್ರೆ ನೋಡಿ 18, 12 ತಗೊಂಡ್ರೆ 18/12 ಯಾವುದರಿಂದ ಡಿವೈಡ್ ಆಗುತ್ತೆ 6 3s 6 2s. ಸೊ ಇದು ಕೂಡ 3/12 ಬರುತ್ತೆ. ಸೊ 18, 12 ನೋಡಬೇಕು ನೋಡಿ 2 ಇಂದ 18ವರೆಗೂ ನಂಬರು ಎರಡು ಪೇರು ಯಾವ್ದು ಬರಬೇಕು ಫಾರ್ಮೆಟಲ್ಲಿ 3/2 ಫಾರ್ಮೆಟಲ್ಲಿ ಬರಬೇಕು. ಸೊ ನೋಡಿ 3/2 ಆಲ್ರೆಡಿ ಫಸ್ಟ್ ಕೊಟ್ಟಿರೋದು. ನೆಕ್ಸ್ಟ್ ನೋಡಿ 6, 4 ತಗೊಂಡ್ರೆ 6 ಬರುತ್ತಲ್ಲ ಇನ್ ಬಿಟ್ವೀನ್ ಮತ್ತೆ 4 ಬರುತ್ತೆ. ಸೊ 6, 4 ಅಂದರೆ 2 ಅಲ್ಲಿ 2 3s 2 4s. ಅದೇ ಥರ ನೋಡಿ ಟೇಬಲ್ 3ಅಲ್ಲಿ 3 3s 3 2s. ಸೊ 6 9, 6 ಅದೇ ಥರ 4 ಟೇಬಲ್ ನೋಡಿ ಇದು 2 ಟೇಬಲಲ್ಲಿ ಬರುತ್ತೆ, ಇದು 3 ಟೇಬಲಲ್ಲಿ ಬರುತ್ತೆ, ಇದು 4 ಟೇಬಲಲ್ಲಿ ಬರುತ್ತೆ, ಆಮೇಲೆ ಇದು 5 ಟೇಬಲ್, ಇದು 6 ಟೇಬಲ್. ನೋಡಿ ಈ ಥರನೂ ನೆನ್ಪಿಡ್ಬೋದು. ಪೇರ್ಸ್ ಅಂತಂದ್ರೆ ನೋಡಿ 2 ಇಂದ ನ್ಯೂಮರೇಟರ್ 3 ಬರಬೇಕು, ಡಿನಾಮಿನೇಟರ್ 4 ಬರಬೇಕು. ಸೊ ಫಸ್ಟ್ 2 ತಗೊಂಡ್ರೆ ನೋಡಿ 2 3s 6 2 2s 4 ಸೊ 6, 4 ಆಮೇಲೆ 9, 6 ಅಂದರೆ 3 3s 3 2s ನೋಡಿ ಎಲ್ಲನೂ ಕೂಡ 3 ನೋಡಿ ಇದು ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 6 ಮಾಡಿದರೆ ನಮಗೆ 3/2 ಫಾರ್ಮೆಟಲ್ಲಿ ಬರುತ್ತೆ ಎಲ್ಲ. ಸೊ ಎಷ್ಟಿದೆ ನೋಡಿ ಪೇರು 1 2 3 4 5 6. ಸೊ ಟೋಟಲ್ ಎಷ್ಟಿದೆ ಅವನು ಏನು ಕೇಳಿದ ಆರ್ಡರ್ಡ್ ಆಫ್ ಪೇರ್ಸ್ ನೋಡಿ ಎಷ್ಟಿದೆ ಆರ್ಡರ್ಡ್ ಆಫ್ ಪೇರ್ಸ್ ಆಫ್ equivalence class of 3, 2 including ಅದನ್ನು ತಗೊಂಡ್ರೆ ಎಷ್ಟಾಗುತ್ತೆ ನಮಗೆ 6. ಸೊ ಆಪ್ಷನ್ ಯಾವ್ದು ಬರುತ್ತೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ಬೇಕು ನೋಡಿ ಈ ಪೇರು 3/2 ಇದೆಯಲ್ಲ ಅದೇ ಫಾರ್ಮೆಟಲ್ಲಿ ಪೇರ್ ಬರಬೇಕು ಎಲ್ಲನೂ. ಸೊ 6 ಇದೆ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 33rd ಕ್ವಶನ್ ಇದೆ. ಇಫ್ ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝಡ್ ಇಸ್ ಈಕ್ವಲ್ ಟು 3π ಅಂತ ಕೊಟ್ಟಿದ್ದಾನೆ. ಸೊ ವ್ಯಾಲ್ಯೂ ಫೈಂಡ್ ಮಾಡಕ್ಕೆ ಹೇಳಿದ್ದಾನೆ. ಎಕ್ಸ್ ಇಂಟು ವೈ ಪ್ಲಸ್ ಝಡ್ ಪ್ಲಸ್ ವೈ ಇಂಟು ಝಡ್ ಪ್ಲಸ್ ಎಕ್ಸ್ ಪ್ಲಸ್ ಝಡ್ ಇಂಟು ಎಕ್ಸ್ ಪ್ಲಸ್ ವೈ ಅಂತ. ಸೊ ನೋಡಿ ಫಸ್ಟ್ ಕೊಟ್ಟಿರೋದೇನು ಯೂಸ್ ಮಾಡಬೇಕು. ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಝಡ್ ನೋಡಿ ಪೈಯನ್ನು ನಾನು ಪೈ ಪ್ಲಸ್ ಪೈ ಅಂತ ಬರೀಬೋದಲ್ಲ. ಸೊ ಇಂಟು ಅಲ್ಲ ಪ್ಲಸ್. ಸೊ 3πಯನ್ನು ಸ್ಪ್ಲಿಟ್ ಮಾಡ್ಬೋದು ಪೈ ಪ್ಲಸ್ ಪೈ ಅಂತ. ಸೊ ಅವಾಗ ನನಗೇನು ಬರುತ್ತೆ ಪ್ರತಿಯೊಂದಕ್ಕೂ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಕಾಸ್ ಇನ್ವರ್ಸ್ ವೈ ಈಸ್ ಈಕ್ವಲ್ ಟು ಪೈ. ಅದೇ ಥರ ಕಾಸ್ ಇನ್ವರ್ಸ್ ಝಡ್ ಈಸ್ ಈಕ್ವಲ್ ಟು ಪೈ ಬರುತ್ತೆ. ಸೊ ನೋಡಿ ಅವಾಗ ಏನಾಗುತ್ತೆ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಕಾಸ್ ಇನ್ವರ್ಸ್ ಆ ಕಡೆ ಹೋದರೆ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಪೈ ಬರುತ್ತೆ. ಕಾಸ್ ಪೈ
comma y is equal to cos pi, comma z is equal to cos pi ನೋಡಿ. ಸೊ ನೋಡಿ ವ್ಯಾಲ್ಯೂ ಏನಾಗುತ್ತೆ, ಕಾಸ್ ಪೈ ವ್ಯಾಲ್ಯೂ -1, y is equal to -1, z is equal to -1. ಸೊ ನೋಡಿ ಇಲ್ಲಿ ಏನು ಕೇಳಿದ್ದಾನೆ, ಇದ್ರದ್ದು ವ್ಯಾಲ್ಯೂ ಏನು ಅಂತ. ಸೊ ನೋಡಿ ಇದನ್ನು ನಾನು ಸಿಂಪ್ಲಿಫೈ ಮಾಡ್ತೀನಿ. ಎಕ್ಸನ್ನು ಎರಡಕ್ಕೂ ಮಲ್ಟಿಪ್ಲೈ, ಎಕ್ಸ್ ಇಂಟು ವೈ, ಇಲ್ಲೇನು ಡೈರೆಕ್ಟಾಗಿ ಪುಟ್ ಮಾಡ್ಬೋದು ವ್ಯಾಲ್ಯೂಸು, ಇಲ್ಲ ಅಂತಂದರೆ ಸಿಂಪ್ಲಿಫೈ ಮಾಡಿಬಿಟ್ಟು ವ್ಯಾಲ್ಯೂಸ್ ಪುಟ್ ಮಾಡ್ಬೋದು. ಹೆಂಗೆ ಕಂಫರ್ಟೇಬಲ್ ಹಂಗೆ ಮಾಡ್ಬೋದು. ನೋಡಿ ನಾನು ಸ್ಪ್ಲಿಟ್ ಮಾಡ್ತೀನಿ, ಇದು ಸಿಂಪ್ಲಿಫೈ ಮಾಡ್ತೇನೆ. ಎಕ್ಸ್ ಇಂಟು ವೈ ಪ್ಲಸ್ ಎಕ್ಸ್ ಇಂಟು ಝೆಡ್ ಪ್ಲಸ್ ವೈ ಝೆಡ್ ಪ್ಲಸ್ ವೈ ಎಕ್ಸ್ ಅಂದರೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಬ್ರಾಕೆಟನ್ನು ರಿಮೂವ್ ಮಾಡಿಬಿಟ್ಟು ಝೆಡ್ ಎಕ್ಸ್ ಪ್ಲಸ್ ಝೆಡ್ ವೈ. ನೋಡಿ ಇಲ್ಲಿ ವ್ಯಾಲ್ಯೂ ಹಾಕಿದರೆ -1 ಇಂಟು -1 ಪ್ಲಸ್ 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 -1 ಇಂಟು -1. ನೋಡಿ -1 ಇಂಟು 1 1 ಪ್ಲಸ್ -1 ಇಂಟು 1 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 1. ನೋಡಿ 1 2 3 4 5 6. ನೋಡಿ ಏನು ಬರುತ್ತೆ ಇವಾಗ ಆನ್ಸರು 6. 1 ಪ್ಲಸ್ 1 ಪ್ಲಸ್ 1 ಅಂತಂದರೆ ನೋಡಿ ಇದು ಈಸ್ ಈಕ್ವಲ್ ಟು ಆನ್ಸರ್ ಏನಾಗುತ್ತೆ ನಮಗೆ, ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. 6 ಬರುತ್ತೆ ನೋಡಿ. ಫಸ್ಟು ಈ ಥರ ಈಸ್ ಈಕ್ವಲ್ ಟು 3 ಪೈಯನ್ನು ಸ್ಪ್ಲಿಟ್ ಮಾಡೋದು, ಪೈ ಪ್ಲಸ್ ಪೈ ಬರುತ್ತೆ. ಸೊ ಎಲ್ಲದಕ್ಕೂ ಈಕ್ವಲ್ ಆದರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಝೆಡ್ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ವ್ಯಾಲ್ಯೂಸನ್ನು ಪುಟ್ ಮಾಡಿದರೆ ನೋಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ಆನ್ಸರ್ 6 ಬರುತ್ತೆ. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ 33 ಕ್ವಶನ್. ನೆಕ್ಸ್ಟ್ ನೋಡಿ 34th ಕ್ವಶನ್ ಇದೆ. ಇಫ್ 2 sin ಇನ್ವರ್ಸ್ ಎಕ್ಸ್ ಮೈನಸ್ 3 cos ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾನೆ. ಸೊ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ ಇಂಟರ್ವಲ್ -1, 1 ಅಂತ ಇದೆ. ದೆನ್ 2 sin ಇನ್ವರ್ಸ್ ಎಕ್ಸ್ ಪ್ಲಸ್ 3 cos ಇನ್ವರ್ಸ್ ಎಕ್ಸ್ ಏನು ಅಂತ ಕೇಳಿದ್ದಾನೆ. ಸೊ ನೋಡಿ ಫಸ್ಟ್ ಏನು ಮಾಡ್ತೀನಿ ನಾನು, ಇದನ್ನು ಯೂಸ್ ಮಾಡ್ತೀನಿ. ಫಸ್ಟು ನೋಡಿ ಕೊಟ್ಟಿರೋದೇನಿದೆ, 2 ಇಂಟು sin ಇನ್ವರ್ಸ್ ಎಕ್ಸ್ ಮೈನಸ್ 3 ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 4 ಅಂತ ಇದೆ. ಸೊ ನೋಡಿ ನಾನು ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಇದೆಯಲ್ಲ, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದೆ ನಮಗೆ π/2 ಅಂತ ಇದೆ. ಸೊ ಈ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ತೀನಿ. ನೋಡಿ ಫಸ್ಟ್ ಏನು ಮಾಡ್ತೀನಿ ನಾನು, ಸೈನ್ ಇನ್ವರ್ಸ್ ಎಕ್ಸನ್ನು ಸಪ್ರೇಟ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ ನನಗೆ π/2 ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಬರುತ್ತೆ. ಅದೇ ನಾನು ಕಾಸ್ ಇನ್ವರ್ಸನ್ನು ಸಪ್ರೇಟ್ ಮಾಡಿದರೆ π/2 ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಬರುತ್ತೆ. ಸೊ ನೋಡಿ ಇವಾಗ ಇವೆರಡನ್ನು ಕಾಸ್ ಇನ್ವರ್ಸು ಮತ್ತು ಸೈನ್ ಇನ್ವರ್ಸ್ ಎರಡನ್ನೂ ಇದರಲ್ಲಿ ಯೂಸ್ ಮಾಡ್ಕೊತೀನಿ. ಸೊ ನೋಡಿ ಇಲ್ಲೇನು ಬರುತ್ತೆ ಇವಾಗ, ಫಸ್ಟು ನಾನು ಕಾಸ್ಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ 2 ಸೈನ್ ಏನು ಬರುತ್ತೆ, ಸೈನ್ ಇನ್ವರ್ಸ್ ಎಕ್ಸು π/2 ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಬರುತ್ತೆ ಪ್ಲಸ್ 3 cos ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 4 ಬರುತ್ತೆ. ನೋಡಿ ಇವಾಗ ಏನಾಗುತ್ತೆ, 2 ಇಂಟು 2 ಕ್ಯಾನ್ಸಲ್ ಆಗುತ್ತೆ, ಮಲ್ಟಿಪ್ಲೈ ಆದರೆ ಏನು ಬರುತ್ತೆ, ಪೈ ಬರುತ್ತೆ. ಅಂದರೆ 2 2 ಕ್ಯಾನ್ಸಲ್ ಆಗುತ್ತೆ, ಮೈನಸ್ 2 cos ಇನ್ವರ್ಸ್ ಎಕ್ಸ್ ಪ್ಲಸ್ ಮೈನಸ್ ಇದೆ ಅಲ್ಲಿ ಮೈನಸ್ 3 cos ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 4 ಬರುತ್ತೆ. ನೋಡಿ ಇದನ್ನು ಈ ಕಡೆ ಕಳಿಸ್ಕೊಂಡ್ರೆ ನಮಗೇನಾಗುತ್ತೆ, -5 cos ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 4 ಮೈನಸ್ ಪೈ ಅಂತ ಬರುತ್ತೆ. ಸೊ ನೋಡಿ ಮೈನಸ್ ರಿಮೂವ್ ಮಾಡಬೇಕಂದ್ರೆ ನಾನು ಏನು ಮಾಡ್ತೀನಿ, ಇಲ್ಲಿ 5 cos ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಮೈನಸ್ 4. ನೋಡಿ ಎರಡು ಈ ಸರಿ ಕಾಮನ್ ಮೈನಸ್ ತೊಗೊಂಡ್ರೆ ಅವಾಗ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಏನು ಬರುತ್ತೆ ನೋಡಿ, ಈಸ್ ಈಕ್ವಲ್ ಟು ಪೈ ಮೈನಸ್ 4 ಡಿವೈಡೆಡ್ ಬೈ 5 ಅಂತ ಬರುತ್ತೆ. ಸೊ ನೋಡಿ ನನಗೆ ಬೇಕಿರೋದೇನು, ಇಲ್ಲಿ ನೋಡಿ ಯಾವುದಿದೆ, 3 cos ಇನ್ವರ್ಸ್ ಎಕ್ಸ್ ಇದೆ. ಸೊ ನೋಡಿ 3 cos ಇನ್ವರ್ಸ್ ಎಕ್ಸ್. ಸೊ 3ಯನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡಿ, 3 ಪೈ ಮೈನಸ್ 12 ಡಿವೈಡೆಡ್ ಬೈ 5 ಅಂದರೆ 3 ಎರಡಕ್ಕೂ ಮಲ್ಟಿಪ್ಲೈ ಮಾಡಿದರೆ ಇದು ಬಂತು. ಸೊ ನಮಗೆ 3 cos ಇನ್ವರ್ಸ್ ಎಕ್ಸ್ ಬಂತು. ಇವಾಗ ನಾವು ಅದೇ ಥರ 2 sin ಇನ್ವರ್ಸ್ ಎಕ್ಸನ್ನು ಫೈಂಡ್ ಮಾಡಬೇಕು.
ನೋಡಿ ಇದೇ ಸೇಮ್ ಫಸ್ಟ್ ಇಕ್ವೇಶನ್ ಇದೆಯಲ್ಲ ಅಲ್ಲೇನೇನೆ 2 sin inverse x ಹಂಗೆ ತಗೊತೀನಿ ಮೈನಸ್ 3 π/2 ಮೈನಸ್ ಕಾಸ್ ಇನ್ವರ್ಸ್ x ಈಸ್ ಈಕ್ವಲ್ ಟು ಏನಿದೆ 4 ಇದೆ. ಸೊ ನೋಡಿ ಅದೇ ಥರ 2 ಸಿಂಪ್ಲಿಫಿಕೇಶನ್ 2 sin inverse x ಮೈನಸ್ ನೋಡಿ 3π/2 ಪ್ಲಸ್ ಸಾರಿ ಇದು ಸೈನ್ ಕಾಸ್ ಅಂದರೆ ಸೈನ್ ಬರುತ್ತೆ π/2 ಮೈನಸ್ ಬರ್ತಿದೆ ನೋಡಿ ಕಾಸ್ ತಗೊಂಡಾಗ π/2 ಮೈನಸ್ ಸೈನ್ ಇನ್ವರ್ಸ್ x. ಸೊ ಇಲ್ಲೇನು ಬರುತ್ತೆ 3 ಸೈನ್ ಇನ್ವರ್ಸ್ x ಈಸ್ ಈಕ್ವಲ್ ಟು 4. ನೋಡಿ 2 ಮತ್ತು 3 ಅಂತಂದರೆ 5 ಸೈನ್ ಇನ್ವರ್ಸ್ x ಈಸ್ ಈಕ್ವಲ್ ಟು ನೋಡಿ ಇದನ್ನು ಈ ಕಡೆ ತೊಗೊಂಡ್ರೆ 4 ಮೈನಸ್ 3π/2 ಅಂತ ಬರುತ್ತೆ. ಸೊ ಸೈನ್ ಇನ್ವರ್ಸ್ x ಅಂತ ತಗೊಂಡ್ರೆ ನೋಡಿ 4 ಮೈನಸ್ 3π/2 ಹೋಲ್ ಡಿವೈಡೆಡ್ ಬೈ 5 ಅಂತ ಬರುತ್ತೆ. ಸೊ ನೋಡಿ ಇವಾಗ ಸೈನ್ ಇನ್ವರ್ಸ್ x ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇಲ್ಲಿ ಏನಾಗುತ್ತೆ ಇದು 8 ಆಗುತ್ತೆ 8 ಮೈನಸ್ 3π/5 ಬರುತ್ತೆ ಸಾರಿ 5 ಇಂಟು 2 ಅಂದರೆ 10 ಬರುತ್ತೆ. ಡೈರೆಕ್ಟಾಗಿ ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಾಂದರೆ ಮೇಲ್ ನ್ಯೂಮರೇಟ್ರಲ್ಲಿ LCM ತೊಗೊಂಡ್ರೆ ಮಲ್ಟಿಪ್ಲೈ ಆಗಿಬಿಟ್ಟು ಇದು 5 ಮಲ್ಟಿಪ್ಲೈ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ ಇಲ್ಲಿ 10 ಬರುತ್ತೆ. ಆದರೆ ನಮಗೆ ಬೇಕಿರೋದೇನು 2 ಸೈನ್ ಇನ್ವರ್ಸ್ x ಅಂತ. ಸೊ ಅವಾಗ ಏನಾಗುತ್ತೆ ಇಲ್ಲಿ 2 ಇಂಟು 8 ಮೈನಸ್ 3π/10 ನೋಡಿ ಬ್ರಾಕೆಟ್ ಯೂಸ್ ಮಾಡಿದ್ರೆ ಅವಾಗ 2 1s 2 5s ನೋಡಿ ಏನು ಬರುತ್ತೆ 2 ಸೈನ್ ಇನ್ವರ್ಸ್ x ಈಸ್ ಈಕ್ವಲ್ ಟು 8 ಮೈನಸ್ 3π/5 ಬರುತ್ತೆ 8 ಮೈನಸ್ 3π/5 ಬರುತ್ತೆ. ನೋಡಿ ಇವಾಗ ನಮ್ಗೆ ಎರಡೂ ಬಂತು ಸೈನ್ ಸ್ಕ್ವೇರ್ ಮತ್ತು ಸೈನ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್. ಸೊ ನೋಡಿ ಇವಾಗ ಎರಡರಲ್ಲಿ ವ್ಯಾಲ್ಯೂ ಕೊಟ್ಟು ಮಾಡೋಣ. ನೋಡಿ ಏನಿದೆ ನಮಗೆ 2 ಸೈನ್ ಇನ್ವರ್ಸ್ x ಅಂದರೆ 8 ಮೈನಸ್ 3π/5 ಇದೆ ಪ್ಲಸ್ 3 ಕಾಸ್ ಇನ್ವರ್ಸ್ x ಅಂತಂದರೆ ಏನಿದೆ ನೋಡಿ 3π ಮೈನಸ್ 12/5 ಅಂತ ಇದೆ. ಸೊ ನೋಡಿ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ LCM ಸೇಮ್ ಇದೆ 5 ಇದೆ. ಸೊ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು 8 ಮೈನಸ್ 3π ಪ್ಲಸ್ 3π ಸಾರಿ ಇಲ್ಲಿ ಪ್ಲಸ್ ಇದೆಯಲ್ಲ ಓಕೆ ಒಂದು ನಿಮಿಷ ಸಾರಿ ಇಲ್ಲಿ ಪ್ಲಸ್ ಇದೆ ಸಾರಿ ಇದನ್ನು ಪ್ಲಸ್ ತೊಗೋಬೇಕು ಮೈನಸ್ ಅಲ್ಲ ಈ ಕಡೆ ಬಂದರೆ ಅದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ಸು ಇಲ್ಲಿನೂ ಪ್ಲಸ್. ಸೊ ಇದೇನು ಬರುತ್ತೆ ಇಲ್ಲಿ ಪ್ಲಸ್. ಸೊ ಇಲ್ಲೇನಾಗುತ್ತೆ ಇದು ಪ್ಲಸ್. ಸೊ ಪ್ಲಸ್ ಆಮೇಲೆ ನೋಡಿ ಮೈನಸ್ 12 ಇದೆ. ಸೊ ನೋಡಿ ಇಲ್ಲೇನಾಗುತ್ತೆ 3π ಪ್ಲಸ್ 3π ಅಂದರೆ 6π ಮೈನಸ್ 12 ಅಲ್ಲಿ ನೋಡಿ ಪ್ಲಸ್ 8 ಹೋದರೆ ಮೈನಸ್ 4. ಸೊ ಡಿವೈಡೆಡ್ ಬೈ ಏನಿದೆ ನಂಬರ್ 5 ಇದೆ. ನೋಡಿ ಫಸ್ಟು ಕಾಸ್ ಇನ್ವರ್ಸು ಸೈನ್ ಇನ್ವರ್ಸು ಎರಡನ್ನೂ ವ್ಯಾಲ್ಯೂ ಫೈಂಡ್ ಮಾಡಾದ್ಮೇಲೆ ಒಂದಕ್ಕೆ 2 ಒಂದಕ್ಕೆ 3 ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಆಮೇಲೆ ಬರುತ್ತೆ ಆನ್ಸರ್ ಬರುತ್ತಲ್ಲ 3 ಕಾಸ್ ಇನ್ವರ್ಸ್ x ನೋಡಿ ಇಲ್ಲಿ ಫೈಂಡ್ ಮಾಡಿದ್ದೀನಿ 3 ಕಾಸ್ ಇನ್ವರ್ಸ್ x 2 ಸೈನ್ ಇನ್ವರ್ಸ್ x. ಸೊ ಎರಡನ್ನೂ ಆ್ಯಡ್ ಮಾಡೋದು ಅವನೇನು ಕೇಳಿರೋದು 2 ಸೈನ್ ಇನ್ವರ್ಸ್ x ಪ್ಲಸ್ 3 ಕಾಸ್ ಇನ್ವರ್ಸ್ x. ಸೊ ಈ ಪ್ಲೇಸಲ್ಲಿ 8 ಪ್ಲಸ್ 3π/5 ಬರುತ್ತೆ ಈ ಪ್ಲೇಸಲ್ಲಿ 3π ಮೈನಸ್ 12/5 ಬರುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡಿದರೆ ನೋಡಿ ಆನ್ಸರ್ ಏನು ಬರುತ್ತೆ ಆಪ್ಷನ್ ಬಿ 6π ಮೈನಸ್ 4 ಡಿವೈಡೆಡ್ ಬೈ 5 ಅಂತ. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 35th ಕ್ವಶನ್ ಇದೆ. ಇಫ್ ಎ ಈಸ್ ಅ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ದೆನ್ ಐ ಪ್ಲಸ್ ಎ ಹೋಲ್ ಕ್ಯೂಬ್ ಅಂತ. ನೋಡಿ ಫಸ್ಟು ಏನು ತಗೊಳ್ಳಿ ಐ ಪ್ಲಸ್ ಎ ಹೋಲ್ ಕ್ಯೂಬ್ ಅಂತ. ಸೊ ನೋಡಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಆಗುತ್ತೆ. ಎ ಪ್ಲಸ್ ಬಿ ಅಂತಂದರೆ ನೋಡಿ ಏನಿದೆ ನಮಗೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಅಥವಾ 3a ಸ್ಕ್ವೇರ್ ಬಿ ಪ್ಲಸ್ 3b ಸ್ಕ್ವೇರ್ ಎ ಅಂತಲೂ ತಗೋಬೋದು. ನೋಡಿ ಅದನ್ನು ಯೂಸ್ ಮಾಡಿದ್ರೆ ಇಲ್ಲಿ ಏನು ಬರುತ್ತೆ ನಮಗೆ ಸಾರಿ ಕ್ಯೂಬ್ ಇದು
ಕೊಟ್ಟಿರೋದು ಕ್ಯೂಬ್ ಇದೆ. ಸೊ ನೋಡಿ ಏನಾಗುತ್ತೆ ನಮ್ಗೆ ಹೆಂಗಿದ್ರೆ ಫಾರ್ಮುಲಾ ಯೂಸ್ ಮಾಡಿದ್ರೆ ಐ ಕ್ಯೂಬ್ ಪ್ಲಸ್ ಎ ಕ್ಯೂಬ್ ಪ್ಲಸ್ 3 ಇಂಟು ಐ ಎ ಇಂಟು ಐ ಪ್ಲಸ್ ಎ ಅಂತ ಬರುತ್ತೆ. ಸೊ ನೋಡಿ ಇಲ್ಲಿ ಐ ಸ್ಕ್ವೇರ್ ಇಂಟು ಐ ಅಂತ ಬರಿಬೋದು, ಸ್ಪ್ಲಿಟ್ ಮಾಡ್ತಾ ಇದ್ದೀನಿ. ಅದೇ ಥರ ನೋಡಿ ಎ ಸ್ಕ್ವೇರ್ ಇಂಟು ಎ ಅಂತ ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 3i ಸ್ಕ್ವೇರ್ ಎ ಪ್ಲಸ್ 3i ಇಂಟು ಎ ಸ್ಕ್ವೇರ್ ಬರುತ್ತೆ. ಸೊ ನೋಡಿ ವ್ಯಾಲ್ಯೂಸ್ ಇದೆ ನಮಗೆ. ಐ ಸ್ಕ್ವೇರ್ ಏನು ಬರುತ್ತೆ ನಮಗೆ ಐನೇ ಬರುತ್ತೆ. ಆಮೇಲೆ ಅವ್ನು ಕೊಟ್ಟಿರೋದು ನೋಡಿ, ಕೊಟ್ಟಿರೋದು ಏನು ಕೊಟ್ಟಿದ್ದಾನೆ ಇಲ್ಲಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಅಂತ ಕೊಟ್ಟಿದ್ದಾನೆ. ಸೊ ನೋಡಿ ಐ ಸ್ಕ್ವೇರ್ ಅಂತಂದರೆ ಐ ಡಾಟ್ ಐ ಬಂತು ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ಅವನು ಏನು ಕೊಟ್ಟಿದ್ದಾನೆ ಎ ಡಾಟ್ ಎ ಆ್ಯಸ್ ಇಟ್ ಈಸ್ ಪ್ಲಸ್ 3i ಸ್ಕ್ವೇರ್ ಅಂತಂದರೆ ಐ ಬರುತ್ತೆ ಇಂಟು ಎ ಪ್ಲಸ್ 3i ಎ ಸ್ಕ್ವೇರ್ ಅಂತಂದರೆ ನೋಡಿ ಎ. ಆಮೇಲೆ ಮತ್ತೆ ಇದೇನು ಬರುತ್ತೆ ಐ ಸ್ಕ್ವೇರ್ ಅಂತಂದರೆ ಮತ್ತೆ ಐ ಬರುತ್ತೆ ವಾಪಸ್ ಪ್ಲಸ್ ಎ ಸ್ಕ್ವೇರ್ ಅಂತಂದರೆ ನೋಡಿ ಇದನ್ನು ಎ ಸ್ಕ್ವೇರ್ ಬರೀತೀನಿ ಪ್ಲಸ್ ಐ ಎ ಅಂತಂದರೆ 3a ಬರುತ್ತೆ ಪ್ಲಸ್ ಐ ಎ ಅಂತಂದರೆ 3a ಬರುತ್ತೆ. ನೋಡಿ ಐ ಆ್ಯಸ್ ಇಟ್ ಈಸು ಎ ಸ್ಕ್ವೇರ್ ಅಂತಂದರೆ ಏನು ಕೊಟ್ಟಿದ್ದಾನೆ ಮತ್ತು ಎ ಪ್ಲಸ್ 3a ಪ್ಲಸ್ 3a. ಸೊ ನೋಡಿ ಎಷ್ಟು ಬರುತ್ತೆ ಐ ಪ್ಲಸ್ 1a ಪ್ಲಸ್ 3a ಪ್ಲಸ್ 3a ಪ್ಲಸ್ 7a. ನೋಡಿ ಆಪ್ಷನಲ್ಲಿ ಏನು ಕೊಟ್ಟಿದ್ದಾನೆ 7a ಪ್ಲಸ್ ಐ ಅಂತ ಕೊಟ್ಟಿದ್ದಾನೆ. ಏನಕ್ಕೆ ನೋಡಿ ಇಲ್ಲಿ ಈಕ್ವಲ್ ಆಗಿರುತ್ತೆ. ಎ ಪ್ಲಸ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ದ ಬಿ ಪ್ಲಸ್ ಎ ಅಂತ. ಸೊ ಇಲ್ಲೇನು ಆನ್ಸರ್ ಬರುತ್ತೆ ಆಪ್ಷನ್ ಸಿ ಬರುತ್ತೆ ನೋಡಿ 7a ಪ್ಲಸ್ ಐ. ಸೊ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ಏನಕ್ಕಂದ್ರೆ ನೋಡಿ ಫಸ್ಟು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಯೂಸ್ ಮಾಡಿದ್ಮೇಲೆ ಆಮೇಲೆ ಅವನು ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಅಂತ ಅವನೇ ಕೊಟ್ಟಿದ್ದಾನೆ, ಎ ಸ್ಕ್ವೇರ್ಗೆ ಎ ಈಕ್ವಲ್ ಅಂತ. ಸೊ ನೋಡಿ ಸ್ಪ್ಲಿಟ್ ಮಾಡಿ ಎ ಕ್ಯೂಬನ್ನು ಎ ಸ್ಕ್ವೇರ್ ಇಂಟು ಎ, ಅದೇ ಥರ ಐ ಕ್ಯೂಬನ್ನು ಸ್ಪ್ಲಿಟ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಐ ಸ್ಕ್ವೇರ್ ಏನಾಗಿರುತ್ತೆ ಅಂದರೆ ಐನೇ ಆಗಿರುತ್ತೆ. ಸೊ ಆನ್ಸರ್ ಏನು ಬರುತ್ತೆ ಐ ಪ್ಲಸ್ 7a ಅಥವಾ 7a ಪ್ಲಸ್ ಐ. ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. 35th ಕ್ವಶನ್ ಬೇಕು. ನೆಕ್ಸ್ಟ್ ನೋಡಿ 36th ಕ್ವಶನ್ ಇದೆ. ಸೊ ನೋಡಿ ಏನಿದೆ ಇಫ್ ಎ ಇಸ್ ಈಕ್ವಲ್ ಟು 1 1 1 1 ಅಂದರೆ 2 × 2 ಮ್ಯಾಟ್ರಿಕ್ಸ್ ದೆನ್ a ಟು ದಿ ಪವರ್ 10 ಅಂದರೆ ಏನಂತ ನೋಡಿ. ಸಪೋಸ್ ಎ ಈಸ್ ಈಕ್ವಲ್ ಟು ನೋಡಿ ಇದೇ ಥರ ಕ್ವಶನ್ಸನ್ನು ನಾನು ಮ್ಯಾಟ್ರಿಕ್ಸ್ ವಿಡಿಯೋ ಮಾಡಿದ್ದೀನಲ್ಲ CET ಇದು, ಅದರಲ್ಲಿ ಸಾಲ್ವ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ನೋಡಿ ಎ ಈಸ್ ಈಕ್ವಲ್ ಟು ನೋಡಿ 1 1 ಅಂತಂದರೆ ಇವಾಗ ಏನು ಬರುತ್ತೆ ಇದು ಎ ಸ್ಕ್ವೇರ್ ಅಂತ ತಗೊಂಡ್ರೆ ನೋಡಿ ಮಲ್ಟಿಪ್ಲೈ ಏನಾಗುತ್ತೆ 1 1 1 ಮತ್ತು ಇಂಟು 1 1 1 1 ಅಂತ ಬರುತ್ತೆ. ಸೊ ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಿದರೆ 1 + 1 1 + 1 ಆಮೇಲೆ 1 + 1 1 + 1. ಸೊ ಏನು ಬರುತ್ತೆ ನೋಡಿ ಈಸ್ ಈಕ್ವಲ್ ಟು 2 2 2 2 ಬರುತ್ತೆ. ಸೊ 2 ಕಾಮನ್ ತೆಗೆದ್ರೆ ನೋಡಿ ಏನು ಬರುತ್ತೆ ನನಗೆ 1 1 1 1 ಬರುತ್ತೆ. ಸೊ ಇಲ್ಲಿ ನೋಡಿ 2 1 1 ಅಂತಂದರೆ ಏನಿದೆ ಇಲ್ಲಿ ಎ ಇದೆ. ಸೊ ಎ ಸ್ಕ್ವೇರ್ ನನಗೆ ಏನು ಬರುತ್ತೆ ಇಲ್ಲಿ 2a ಬರುತ್ತೆ. ಸೊ ನೋಡಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 2a ಬರುತ್ತೆ. ಸೊ ಅದೇ ಥರ ನೋಡಿ ನಾನು ಎ ಕ್ಯೂಬ್ ಅಂತ ತಗೊಂಡ್ರೆ ಅವಾಗ ಏನಾಗುತ್ತೆ ಎ ಇಂಟು ಎ ಸ್ಕ್ವೇರ್ ಆಗುತ್ತೆ. ಸೊ ಎ ಅಂತಂದರೆ ಆ್ಯಸ್ ಇಟ್ ಇಸ್, ಎ ಸ್ಕ್ವೇರ್ ಅಂತಂದರೆ ನಮಗೆ 2a ಇದೆ. ಸೊ ನೋಡಿ ಮತ್ತೆ 2a ಇಂಟು ಎ ಅಂತಂದರೆ ಎ ಸ್ಕ್ವೇರ್, ಮತ್ತು ಇದಕ್ಕೆ ಏನಾಗುತ್ತೆ 2 × 2 ಅಂದರೆ 4a ಬರುತ್ತೆ, ನಾಟ್ ಎ ಸ್ಕ್ವೇರ್ 4a ಬರುತ್ತೆ. ಸೊ ನೋಡಿ ಇದೇ ಫಾರ್ಮೆಟಲ್ಲಿ ಎ ಕ್ಯೂಬ್ ಬಂದಾಗ ಏನಿದೆ ನಮಗೆ 4a ಇದೆ. ಅಂದರೆ ಇದೇನಾಗುತ್ತೆ 2 ಸ್ಕ್ವೇರ್ ಅಂತಲೂ ತಗೋಬೋದು. ನೋಡಿ ಇದನ್ನು 2 ಸ್ಕ್ವೇರ್ ಎ ಅಂತಲೂ ತಗೋಬೋದು. ಸೊ ಅದೇ ಥರ ನೋಡಿ ಎ ಕ್ಯೂಬ್ ಅಂತಂದರೆ ಲೆಸ್ ಇರುತ್ತೆ. ಅದೇ ಥರ ನೋಡಿ ನಾನು ಎ ಟು ದಿ ಪವರ್ 10 ಅಂತ ತಗೊಂಡ್ರೆ ಏನು ಬರುತ್ತೆ ನನಗೆ 2 ಟು ದಿ ಪವರ್ 9 ಇಂಟು ಎ ಬರುತ್ತೆ. ಸೊ ನೋಡಿ ಆಪ್ಷನ್ ಯಾವ್ದು ಬರುತ್ತೆ ಇಲ್ಲಿ 2 ಟು ದಿ ಪವರ್ 9 ಇಂಟು ಎ. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಫಾರ್ಮೆಟಲ್ಲಿ ಈ ಥರ ಸೇಮ್ ಕ್ವಶನನ್ನು ನಾನು ಸಾಲ್ವ್ ಮಾಡಿದ್ದೆ ನೋಡಿ ಮ್ಯಾಟ್ರೈಸಸ್ ವಿಡಿಯೋದಲ್ಲಿ. ಸೊ ನೋಡಿ ಇಲ್ಲೇನು 1 1 ಅಂತಿದ್ರೆ ಅವಾಗ ಎ ಸ್ಕ್ವಯರ್ ಏನು ಬರುತ್ತೆ ನಮಗೆ 2a ಬರುತ್ತೆ. ಸೊ ಅದೇ ಥರ ನಾನು ಎ ಕ್ಯೂಬ್ ತಗೊಂಡಾಗ ನಮಗೆ 2 ಸ್ಕ್ವೇರ್ ಎ ಬರುತ್ತೆ. ಸೊ ಅದೇ ಥರ ಸಿಮಿಲರ್ಲಿ ಎ 10 ಅಂದರೆ ಇಲ್ಲಿ 1 ಮೈನಸ್ ಆಗಿರುತ್ತೆ ಅಷ್ಟೇ, 2 ಟು ದಿ ಪವರ್ 9 ಇಂಟು ಎ. ಸೊ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್.
ನೆಕ್ಸ್ಟ್ ನೋಡಿ 37th ಕ್ವಶನ್ ಇದೆ. ಇಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x minus 3, 2x square minus 18, 2x square, sorry, x cube minus 81, x minus 5, 2x square minus 50, 4x cube minus 500, 1, 2, 3 ಅಂತ ಇದೆ. ಸೊ ದೆನ್ ಎಫ್ ಆಫ್ 1 ಇಂಟು ಎಫ್ ಆಫ್ 3 ಪ್ಲಸ್ ಎಫ್ ಆಫ್ 3 ಇಂಟು ಎಫ್ ಆಫ್ 5, ಎಫ್ ಆಫ್ 5 ಇಂಟು ಎಫ್ ಆಫ್ 1 ಈಸ್ ಅಂತ ಕೇಳಿದಾನೆ. ಸೊ ನೋಡಿ ನಾವೇನು ಮಾಡಬೇಕಿಲ್ಲಿ, ಫಸ್ಟ್ ಎಫ್ ಆಫ್ 1 ಅನ್ನು ಫೈಂಡ್ ಮಾಡೋಣ. ಎಫ್ ಆಫ್ 1 ಏನು ಬರುತ್ತೆ ಅಂತಂದರೆ ನೋಡಿ 1 minus 3, 2 into 1 square minus 18, 2 into 1 cube minus 81, 1 minus 5, 2 into 1 square minus 50, 4 into 1 cube minus 500, 1, 2, 3. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇವಾಗ ಏನು ಬರುತ್ತೆ ನಮಗೆ, -2 ನೋಡಿ. ಆಮೇಲೆ ಇಲ್ಲಿ ನೋಡಿ 2 into 1, 2 minus 18 ಅಂದರೆ -16. ನೆಕ್ಸ್ಟ್ ನೋಡಿ 2 into 1 minus 81, 81 ಅಲ್ಲಿ 2 ಹೋದರೆ -79. ಅದೇ ಥರ ನೋಡಿ 1 minus 5 ಅಂತಂದರೆ -4 ಇದೆ. ಅದೇ ಥರ ನೋಡಿ ಇಲ್ಲಿ 2 into 1 minus 50 ಅಂದರೆ -48. ಆಮೇಲೆ 500 ಅಲ್ಲಿ 4 ಹೋದರೆ 496 ಬರುತ್ತೆ, ದಟ್ ಮೈನಸ್ ಬರುತ್ತೆ. ಆಮೇಲೆ ನೋಡಿ ಇದು 1, 2, 3 ಅಂತ ಬರುತ್ತೆ. ಸೊ ನೋಡಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇದನ್ನ ಸಿಂಪ್ಲಿಫೈ ಮಾಡಬೇಕು ಇವಾಗ. ಈಸ್ ಈಕ್ವಲ್ ಟು ಏನು ಬರುತ್ತೆ, ಈಸ್ ಈಕ್ವಲ್ ಟು ನೋಡಿ -2 ಇಂಟು ನೋಡಿ ಇದನ್ನ 48 ಇಂಟು 3 ಅಂತ ಮಾಡಿದರೆ -144 ಬರುತ್ತೆ. ಆಮೇಲೆ ನೋಡಿ ಪ್ಲಸ್ ಇಲ್ಲಿ ನೋಡಿ ಮೈನಸ್, ಇಲ್ಲೊಂದು ಮೈನಸ್ ಇದೆ, ಮುಂಚೊಂದು ಮೈನಸ್ ಇರುತ್ತೆ, ಸೊ ಪ್ಲಸ್ ಆಗುತ್ತೆ. 496 ಇಂಟು 2 ಅಂತಂದರೆ 992 ಬರುತ್ತೆ. ಸೊ ನೋಡಿ ನೆಕ್ಸ್ಟು ಮೈನಸ್ ಇದೆ, ಮೈನಸ್ಸು ಮತ್ತು -16 ಅಂದರೆ +16 ಆಗಿಬಿಡುತ್ತೆ. 16 ಇಂಟು ನೋಡಿ 4 3 -12 ಪ್ಲಸ್ ನೋಡಿ ಮೈನಸ್ ಇಂಟು ಮೈನಸ್ ಅಂತಂದರೆ +496 ಪ್ಲಸ್ ಇಲ್ಲಿ ನೋಡಿ ಮೈನಸ್ ಬರುತ್ತೆ, ಏನಕ್ಕಂದರೆ 79 ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, -79. ಇಲ್ಲಿ ನೋಡಿ 4 2s -8 ಪ್ಲಸ್ ನೋಡಿ ಮೈನಸ್ ಇದೆ ಇಲ್ಲಿ, ಸೊ +48 ಆಗುತ್ತೆ. ಸೊ ಇದೆಲ್ಲನೂ ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಏನು ಬರುತ್ತೆ ನಮಗೆ ನೋಡಿ, ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಮಲ್ಟಿಪ್ಲೈ ಮಾಡಿದ್ರೆ ಇದು -1692 ಬರುತ್ತೆ, ಪ್ಲಸ್ ಇದು 744 ಬರುತ್ತೆ, ಇದು 3160 ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ನೋಡಿ ನಮಗೆ 2892 ಬರುತ್ತೆ ಆನ್ಸರ್. ಸೊ ಇದು ಎಫ್ ಆಫ್ 1. ಸೊ ಅದೇ ಥರ ನೋಡಿ ಎಫ್ ಆಫ್ 3 ಫೈಂಡ್ ಮಾಡಿದರೆ ಏನು ಬರುತ್ತೆ ನಮಗೆ, ಎಫ್ ಆಫ್ 3 ನೋಡಿ 3 minus 3 0 ಬರುತ್ತೆ. ಆಮೇಲೆ ನೋಡಿ ಇಲ್ಲಿ 3 3s 9, 9 minus 9 2s 18, 18 minus 18. ಅದೇ ಥರ ನೋಡಿ 3 3s 9, 9 2s 18, ಸಾರಿ 3 3s 9, 9 3s 27, 27 ಇಂಟು 2 ಮಾಡಬೇಕು, 54 ಬರುತ್ತೆ. 54 minus 81. ಅದೇ ಥರ ನೋಡಿ ಇಲ್ಲಿ 3 minus 5, ಇಲ್ಲಿ ನೋಡಿ 3 3s 9, 9 2s 18 minus 50. ಅದೇ ಥರ ನೋಡಿ 3 3s 9, 9 3s 27, 27 4s 27 4s 108 ಆಗುತ್ತೆ. ಸೊ -500. ಆಮೇಲೆ ಇಲ್ಲಿ ನೋಡಿ 1 2 3
ಸೊ ನೋಡಿ ಇದೇನು ಬರುತ್ತೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಇಲ್ಲಿ ನೋಡಿ 0 0, ಇಲ್ಲಿ ನೋಡಿ -2 ಬರುತ್ತೆ, ಇಲ್ಲೇನು ಬರುತ್ತೆ 32 -32, ನೋಡಿ ಇದೇನು ಬರುತ್ತೆ ಇವಾಗ 54 - 81 ಅಂತಂದರೆ -27 ಬರುತ್ತೆ. ಇದು -108 - 500 ಅಂತಂದರೆ -392. ಸೊ ಇದು 1 2 3 ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 0 ಬರುತ್ತೆ. ಅದೇ ಥರ ನೋಡಿ f(5) ಮಾಡಿದರೂ ಕೂಡ ನಮಗೆ 0 ಬರುತ್ತೆ. ಸೊ ಅವನೇನು ಹೇಳಿದಾನೆ ನೋಡಿ ಇಲ್ಲಿ f(1) ಇಂಟು f(3) ಪ್ಲಸ್ f(3) ಇಂಟು f(5) ಪ್ಲಸ್ f(5) ಇಂಟು f(1) ಅಂತ ಇದೆ. ಸೊ ನೋಡಿ f(1) ಅಂತಂದರೆ ನಮ್ಗೆ ಎಷ್ಟಿದೆ ನಮ್ಮ ವ್ಯಾಲ್ಯೂ 2892 ಇಂಟು 0 ಪ್ಲಸ್ 0 ಇಂಟು 0 ಪ್ಲಸ್ 0 ಇಂಟು 2892. ಸೊ ಆನ್ಸರ್ ಏನು ಬರುತ್ತೆ ನೋಡಿ 0 ಪ್ಲಸ್ 0 ಪ್ಲಸ್ 0 ಈಸ್ 0. ಸೊ ನೋಡಿ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಸೊ ನೋಡಿ ಈ ಥರ ಯಾವುದಾದ್ರೂ ಡಿಟರ್ಮಿನೆಂಟ್ ಕೊಟ್ಟಿದ್ರೆ ಅಫ್ಕೋರ್ಸ್ ಅದು ಆನ್ಸರ್ 0ನೇ ಇರುತ್ತೆ. 99% 0 ಇರುತ್ತೆ. ಇನ್ನು 0.1% ಏನು ರೇರ್ ಕೇಸಸಲ್ಲಿ ಆಗ್ಬೋದು. ಬಟ್ ಈ ಥರ ಸಿಂಪ್ಲಿಫೈ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲಲ್ಲ. ಸೊ ಆಲ್ಮೋಸ್ಟ್ ಇದೇನಾಗಿರುತ್ತೆ, ಈ ಥರ ಬಂದರೆ 0 ಬರುತ್ತೆ. ಸೊ ಇಲ್ಲೇನಾಗುತ್ತೆ, ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 38th ಕ್ವಶನ್ ಇದೆ. ಇನ್ ದ ಎಕ್ಸ್ಪಾನ್ಷನ್ ಆಫ್ 1 plus x to the power n ಅಂತ ಇದೆ. c1/0 plus 2 into c2 by c1 plus 3 into c3 by c2 plus so on n into cn by cn minus 1 ಅಂತ ಇದೆ. ಸೊ ನೋಡಿ ಎಕ್ಸ್ಪಾನ್ಷನ್ ಏನಾಗುತ್ತೆ ಅಂತ ನೋಡಿ. ಇವಾಗ ನಾನು c1 ಅಂತ ತಗೊಂಡ್ರೆ ನನಗೆ ಏನು ಬರುತ್ತೆ, c1 by c0 ಅಂತ ಇದೆ. ಸೊ c1 ಅಂತಂದರೆ ನಮ್ಗೆ ಏನು ಬರುತ್ತೆ, n ಡಿವೈಡೆಡ್ ಬೈ 1 ಪ್ಲಸ್ 2 ಇಂಟು c2 ಬೈ c1 ಅಂತಂದರೆ ಏನಿರುತ್ತೆ 2n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಇರುತ್ತೆ. 2 ಆ್ಯಸ್ ಇಟ್ ಈಸು. c2 ಬೈ c1 ಅಂತಂದರೆ ನೋಡಿ n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಇದು 1 ಅಂತಂದರೆ 1 ಫ್ಯಾಕ್ಟೋರಿಯಲ್ ಇರುತ್ತೆ. ಸೊ ಪ್ಲಸ್ ಇಂಟು 1/n ಇರುತ್ತೆ. ಇಂಟು 1/n ಪ್ಲಸ್ ನೋಡಿ 3 ಇಂಟು ಬರುತ್ತಲ್ಲ, c3 ಬೈ c2 ಅಂತಂದರೆ 3 ಇಂಟು n ಇಂಟು n minus 1 into n minus 2 divided by 3 factorial into 1 divided by n into n minus 1 divided by 2 factorial ಈ ಥರ ಬರುತ್ತೆ. ಸೊ ಪ್ಲಸ್ ಸೋ ಆನ್ ಇರುತ್ತೆ ನೋಡಿ. ಇವಾಗ ಅದೇ ಥರ ನಾನು ಇಲ್ಲಿ ತೊಗೊಂಡ್ರೆ ಏನು ಬರುತ್ತೆ ನನಗೆ, n ಪ್ಲಸ್ ನೋಡಿ ಇಲ್ಲಿ n ಇದೆ, 2 ಕ್ಯಾನ್ಸಲ್ ಆಗುತ್ತೆ, n ಕ್ಯಾನ್ಸಲ್ ಆಗುತ್ತೆ, n ಮೈನಸ್ 1 ರಿಮೈನಿಂಗ್ ನೋಡಿ. ಇಲ್ಲಿ n ಇದೆ, n 2 ಫ್ಯಾಕ್ಟೋರಿಯಲ್ ಅಂದರೆ 2ನೇ ಬರುತ್ತೆ. ಅದೇ ಥರ ನೋಡಿ ಪ್ಲಸ್ 3 ಫ್ಯಾಕ್ಟೋರಿಯಲ್ ಅಂತಂದರೆ 3 ಮಾತ್ರ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನೋಡಿ. ಮತ್ತೆ ಇಲ್ಲಿ 2 ಇರುತ್ತಲ್ಲ, ಈ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. 2 ಫ್ಯಾಕ್ಟೋರಿಯಲ್ ಅಂದರೆ 2 ಬರುತ್ತೆ. ಸೊ ನೋಡಿ ಆಮೇಲೆ n ಇಂಟು n ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಬರುತ್ತೆ ಇಲ್ಲಿ n ಮೈನಸ್ 2 ಅಂತ ಬರುತ್ತೆ. ಸೊ ಅದೇ ಥರ ಸೋ ಆನ್ ಪ್ಲಸ್ 1ವರೆಗೂ ಬರುತ್ತೆ. ಸೊ n ಪ್ಲಸ್ n ಮೈನಸ್ 1 ಈ ಥರ ಬಂದರೆ ಇದೇನಾಗುತ್ತೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ ಸೋ ಆನ್ ಇದೆ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಸೊ ಏನಾಗುತ್ತೆ ನೋಡಿ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ಎಕ್ಸ್ಪಾನ್ಷನ್ ಈ ಥರ c1 ಬೈ c0 ಅಂತಂದರೆ ಏನು ಬರುತ್ತೆ ನೋಡಿ. ಆಮೇಲೆ 2 ಇಂಟು c2 ಬೈ c1 ಅಂದರೆ 2 ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 1/n ಈ ಥರ ಫಾರ್ಮೆಟಲ್ಲಿ ಬರ್ತಾ ಹೋಗುತ್ತೆ. ಸೊ ಆನ್ಸರ್ ಏನಾಗುತ್ತೆ ನಮಗೆ, ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 39th ಕ್ವಶನ್ ಇದೆ. ಇಫ್ Sn ಸ್ಟ್ಯಾಂಡ್ಸ್ ಫಾರ್ ಸಮ್ n ಟರ್ಮ್ಸ್ ಆಫ್ GP ವಿತ್ A ಆಸ್ ಅ ಫಸ್ಟ್ ಟರ್ಮ್ ಆ್ಯಂಡ್ R ಆಸ್ ಅ
ಕಾಮನ್ ರೇಷಿಯೋ ದೆನ್ ಎಸ್ ಎನ್ ಈಸ್ ಟು ಎಸ್ ಟು ಎನ್ ಏನಾಗುತ್ತೆ ಅಂತ ನೋಡಿ. ಫಸ್ಟು ನಾವು ಎಸ್ ಎನ್ ಬರೆಯೋಣ. ಜಿ ಪಿ ಎಲ್ ಎಸ್ ಎನ್ ಏನಾಗುತ್ತೆ, ಎ ಇಂಟು 1 ಮೈನಸ್ ಆರ್ ಟು ದಿ ಪವರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್ ಇದೆ. ಸೊ ಅದೇ ಥರ ನೋಡಿ, ನಾನು ಎಸ್ ಟು ಎನ್ ಅಂತ ತಗೊಂಡ್ರೆ ಎಸ್ ಟು ಎನ್ ಏನು ಬರುತ್ತೆ, ಎ ಆ್ಯಸ್ ಇಟ್ ಈಸ್ 1 ಮೈನಸ್ ಆರ್ ಟು ದಿ ಪವರ್ 2n ಎನ್ ಪ್ಲೇಸಲ್ಲಿ ಮಾತ್ರ ಚೇಂಜ್ ಆಗುತ್ತೆ, ಡಿವೈಡೆಡ್ ಬೈ 1 ಮೈನಸ್. ಸೊ ಒಂದು ರೇಷೋ ಅಂತ ಕೇಳಿದ್ದಾನೆ, ಎಸ್ ಟು ಎನ್ ಸಾರಿ ಎಸ್ ಎನ್ ಅಲ್ಲ ಸಾರಿ ಎಸ್ ಎನ್ ಎಸ್ ಎನ್ ಈಸ್ ಟು ಎಸ್ ಟು ಎನ್ ಅಂತ ಇದೆ. ಸೊ ರೇಷೋ ನಾವು ಯಾವಾಗಲೂ ಹೆಂಗೆ ಬರಿತೀವಿ ಅಂದರೆ ಎಸ್ ಎನ್ ಡಿವೈಡೆಡ್ ಬೈ ಎಸ್ ಟು ಎನ್ ಅಂತ ತಗೊತೀವಿ. ಸೊ ಇವಾಗ ಏನಾಗುತ್ತೆ ಈಗ ನೋಡಿ, ಎಸ್ ಎನ್ ಅಂತಂದರೆ ಏನಿದೆ ನಮಗೆ, ಎ ಇಂಟು 1 ಮೈನಸ್ ಆರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್ ಇದೆ, ಹೋಲ್ ಡಿವೈಡೆಡ್ ಬೈ ಎಸ್ ಟು ಎನ್ ಅಂತಂದರೆ ಎ ಇಂಟು 1 ಮೈನಸ್ ಆರ್ ಟು ದಿ ಪವರ್ 2n ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂತ ಇದೆ. ಸೊ ನೋಡಿ ಇಲ್ಲಿ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನಮಗೆ, ಎ ಕ್ಯಾನ್ಸಲ್ ಆಗುತ್ತೆ, 1 ಮೈನಸ್ ಆರ್ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನಿದೆ ನೋಡಿ, 1 ಮೈನಸ್ ಆರ್ ಟು ದಿ ಪವರ್ ಎನ್ ಡಿವೈಡೆಡ್ ಬೈ 1 ಮೈನಸ್ ಆರ್ ನೋಡಿ, ಆರ್ ಎನ್ ಅಂತ ಬರೆದು ಸ್ಕ್ವೇರ್ ತಗೋಬೋದು. ಸೊ ಅವಾಗ ಇದನ್ನು 1 ಸ್ಕ್ವೇರ್ ಅಂತ ಮಾಡಿಬಿಟ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನಾಗುತ್ತೆ ನಮಗೆ, 1 ಮೈನಸ್ ಆರ್ ಟು ದಿ ಪವರ್ ಎನ್ನು ಡಿವೈಡೆಡ್ ಬೈ 1 ಮೈನಸ್ ಆರ್ ಟು ದಿ ಪವರ್ ಎನ್ನು ಇಂಟು 1 ಪ್ಲಸ್ ಆರ್ ಟು ದಿ ಪವರ್ ಎನ್ ಬರುತ್ತೆ. ಸೊ ಅವಾಗ ಇದು ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಏನು ಬರುತ್ತೆ ನೋಡಿ ನಮಗೆ, 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದಿ ಪವರ್ ಎನ್. ಏನಕ್ಕಂದ್ರೆ ಇಲ್ಲಿ ನೋಡಿ ಈ ಫಾರ್ಮುಲಾ ಯೂಸ್ ಮಾಡಿದ್ದೀನಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಏನು ಬರುತ್ತೆ ನಮಗೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಆ ಫಾರ್ಮೆಟಲ್ಲಿ ಆನ್ಸರ್ ಏನು ಬರುತ್ತೆ ನೋಡಿ, 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಟು ದಿ ಪವರ್ ಎನ್ ಅಥವಾ ಆರ್ ಎನ್ ಪ್ಲಸ್ ಆರ್ ಟು ದಿ ಪವರ್ ಎನ್ ಪ್ಲಸ್ 1 ಎರಡು ಒಂದೇ, ಎ ಪ್ಲಸ್ ಬಿ ನೋಡಿ. ಇದನ್ನೇ ನಾನು ಈ ಥರನೂ ಬರೀಬೋದು, 1 ಡಿವೈಡೆಡ್ ಬೈ ಆರ್ ಪ್ಲಸ್ ಎನ್ ಆರ್ ಟು ದಿ ಪವರ್ ಎನ್ ಪ್ಲಸ್ 1. ಸೊ ಏನಾಗುತ್ತೆ, ಆಪ್ಷನ್ ಬಿ ಇಸ್ ಕರೆಕ್ಟ್ 39th ಕ್ವಶನ್ಗೆ. ಅಂದರೆ ಎಸ್ ಎನ್ ಗೊತ್ತಿದ್ರೆ ಎಸ್ ಟು ಎನ್ ಅನ್ನು ಆರಾಮಾಗಿ ಫೈಂಡ್ ಮಾಡಿಬಿಟ್ಟು ಅದನ್ನೆರಡನ್ನು ಡಿವೈಡ್ ಮಾಡಿದ್ರೆ ಆಯಿತು, ಆನ್ಸರ್ ಬಂದೇ ಬರುತ್ತೆ. ನೆಕ್ಸ್ಟ್ ನೋಡಿ 40th ಕ್ವಶನ್ ಇದೆ. ಇಫ್ ಎ ಎಮ್ and gm of roots of quadratic equation are 5 and 4 respectively, then the quadratic equation is ಅಂತ ಕೇಳಿದ್ದಾನೆ. ಸೊ ನೋಡಿ ಇಲ್ಲಿ ಕೊಟ್ಟಿರೋದು ಏನೇನಿದೆ, ಕ್ವಾಡ್ರಾಟಿಕ್ ಇಕ್ವೇಶನ್ ಏನಾಗಿರುತ್ತೆ ಇಲ್ಲಿ ನೋಡಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಎಕ್ಸ್ ಮೈನಸ್ ಅಲ್ಫಾ ಇಂಟು ಎಕ್ಸ್ ಮೈನಸ್ ಬೀಟಾ ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ರೂಟ್ಸ್ ಏನಿದೆ ಇಲ್ಲಿ, ರೂಟ್ಸು ಅಲ್ಫಾ ಬೀಟಾ ಅಂತ ಇರುತ್ತೆ. ಸೊ ಇವಾಗ ನೋಡಿ ಏನಾಗುತ್ತೆ, ಒಂದು ಫಸ್ಟು ಅಲ್ಫಾ ಪ್ಲಸ್ ಬೀಟಾ ಬೈ 2 ಈಸ್ ಈಕ್ವಲ್ ಟು ನೋಡಿ, ಫಸ್ಟ್ ಕೊಟ್ಟಿರೋದೇನಿದೆ ನೋಡಿ 5 ಇದೆ. ಆಮೇಲೆ ರೂಟ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಏನಿದೆ ನೋಡಿ 4 ಇದೆ. ಸೊ ನೋಡಿ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 5 ಇಂಟು 2, ಸೊ ಏನಾಗುತ್ತೆ 10 ಇದೆ. ಆಮೇಲೆ ಇಲ್ಲಿ ನೋಡಿ ಅಲ್ಫಾ ಪ್ಲಸ್ ಬೀಟಾ ಅಲ್ಫಾ ಇಂಟು ಬೀಟಾ ಈ ಸ್ಕ್ವೇರ್ ರೂಟನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ 4 ಸ್ಕ್ವೇರ್ ಈಸ್ ಈಕ್ವಲ್ ಟು 16 ಬರುತ್ತೆ. ಸೊ ನೋಡಿ ಇವಾಗ ಇಕ್ವೇಶನ್ ಏನಾಗುತ್ತೆ ಇಲ್ಲಿ ನೋಡಿ, ಎಕ್ಸ್ ಇಂಟು ಎಕ್ಸು ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಎಕ್ಸ್ ಮೈನಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತ ಬರುತ್ತಲ್ಲ. ಸೊ ಇಕ್ವೇಶನ್ ಏನಾಗುತ್ತೆ, ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಇಕ್ವೇಶನ್, ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಇಕ್ವೇಶನ್ ಈಸ್ ನೋಡಿ ಫಸ್ಟ್ ಏನಿದೆ ಎಕ್ಸ್ ಸ್ಕ್ವೈರ್ ಅಲ್ಫಾ ಪ್ಲಸ್ ಬೀಟಾ ಬರುತ್ತೆ ಇಲ್ಲಿ, ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ನೋಡಿ ಏನಿದೆ ಮೈನಸ್ 10x ಪ್ಲಸ್ ಇಲ್ಲಿ ನೋಡಿ ಏನಿದೆ ಅಲ್ಫಾ ಇಂಟು ಬೀಟಾ 4 ಇಲ್ಲಿ ಎಷ್ಟಿದೆ ನೋಡಿ 16 ಈಸ್ ಈಕ್ವಲ್ ಟು 0. ನೋಡಿ ಇಕ್ವೇಶನ್ ಏನು ಬರುತ್ತೆ, ಎಕ್ಸ್ ಸ್ಕ್ವೈರ್ ಆದಮೇಲೆ ಮೈನಸ್ 10x ಪ್ಲಸ್ 16 ಈಸ್ ಈಕ್ವಲ್ ಟು 0. ಸೊ ಆಪ್ಷನ್ ಡಿ ನೋಡಿ ಇಲ್ಲಿ 2 ಕೊಟ್ಟಿದ್ದಾನೆ ರೂಟ್ಸು, ಒಂದು 5 ಕೊಟ್ಟಿದ್ದಾನೆ 4. ಸೊ ರೂಟ್ಸ್ ಏನಾಗಿರುತ್ತೆ ಅಲ್ಫಾ ಬೀಟಾ ಅಂತಂದರೆ ಅಲ್ಫಾ ಪ್ಲಸ್ ಬೀಟಾ ಡಿವೈಡೆಡ್ ಬೈ 2 ಫಸ್ಟ್ ವ್ಯಾಲ್ಯೂ ಇರುತ್ತೆ, ರೂಟ್ ಅಲ್ಫಾ ಬೀಟಾ ಅಂತಂದರೆ ಸೆಕೆಂಡ್ ವ್ಯಾಲ್ಯೂ ಇರುತ್ತೆ. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಅಲ್ಫಾ ಪ್ಲಸ್ ಬೀಟಾ 10 ಬರುತ್ತೆ, ಅಲ್ಫಾ ಬೀಟಾ
ಸಾರಿ ಅಲ್ಫಾ ಇಂಟು ಬೀಟಾ ಅಂದರೆ 16 ಬರುತ್ತೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಬೇಕಂದ್ರೆ ಗೊತ್ತಾಗುತ್ತೆ ನಿಮಗೆ ಏನು ಬರುತ್ತೆ ನಮಗೆ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರು ಮೈನಸ್ ನೋಡಿ ಅಲ್ಫಾ ಎಕ್ಸ್ ಮೈನಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0 ಬರುತ್ತೆ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸನ್ನು ಕಾಮನ್ ತೆಗೆದ್ರೆ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0 ನೋಡಿ. ಈ ಈಕ್ವೇಷನ್ನಲ್ಲಿ ಅಲ್ಫಾ ಪ್ಲಸ್ ಬೀಟಾ ಮತ್ತು ಅಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಹಾಕಿದ್ರೆ ಬರುತ್ತೆ ಆನ್ಸರ್. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. 40th ಕ್ವಶನ್. ಸೊ ನೋಡಿ ಈಕ್ವೇಷನ್ ಇಲ್ಲಿ ಹಿಂಗೆ ಈ ಥರ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ. ಸೊ ಆನ್ಸರ್ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 41th ಕ್ವಶನ್ ಇದೆ. 41. ಸೊ ನೋಡಿ ಏನಿದೆ, ದ ಆಂಗಲ್ ಬಿಟ್ವೀನ್ ದ ಲೈನ್ ಎಕ್ಸ್ ಪ್ಲಸ್ ವೈ is equal to 3 and the line joining points 1,1 minus 3,4 ಅಂತ ಇದೆ ಕ್ವಶನ್. ಸೊ ನೋಡಿ ಇದನ್ನ ಆಂಗಲ್ ಫೈಂಡ್ ಮಾಡ್ಬೇಕಂತ ಕೇಳಿದ್ದಾನೆ. ಸೊ ಇಲ್ಲಿ m1 ಮತ್ತೆ m2 ಅನ್ನ ಫೈಂಡ್ ಮಾಡ್ಬೇಕು ನೋಡಿ. ಫಸ್ಟ್ ಏನಿದೆ ಕೊಟ್ಟಿರೋ ಈಕ್ವೇಶನ್ ನೋಡಿ ಏನಿದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 3 ಅಂತ ಇದೆ. ಸೊ ನೋಡಿ ಇಲ್ಲಿ ನಾನು ವೈ ಅನ್ನ ಸಪ್ರೇಟ್ ಮಾಡಿದ್ರೆ ಏನು ಬರುತ್ತೆ, ಮೈನಸ್ ಎಕ್ಸ್ ಪ್ಲಸ್ 3 ಅಂತ ಬರುತ್ತೆ ನೋಡಿ. ನಮ್ಗೆ ಯಾವ ಈಕ್ವೇಷನ್ ಅಂದರೆ ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಇದೆಲ್ಲ ಈ ಫಾರ್ಮೆಟಲ್ಲಿ. ಸೊ ವೈ ಈಸ್ ಈಕ್ವಲ್ ಟು ಎಮ್ ಎಕ್ಸ್, ಎಮ್ ಅಂತಂದರೆ -1 ಬರುತ್ತೆ ನೋಡಿ ಇಲ್ಲಿ. ಸೊ ಇಲ್ಲಿ ಸಿ ಏನು ಬರುತ್ತೆ, 3 ಬರುತ್ತೆ. ಇವಾಗ ನಾವು ಇಲ್ಲಿ ಈ ಈಕ್ವೇಷನ್ ಥ್ರೂ ಅಲ್ಲಿ m1 ಅಂತಂದರೆ ನಮ್ಗೆ ಏನು ಬರುತ್ತೆ, -1. ಅದೇ ಥರ ನೋಡಿ ಕೊಟ್ಟಿರೋ ಪಾಯಿಂಟ್ಸನ್ನು ತಗೋಬೇಕಂದ್ರೆ ಅವಾಗ ಸ್ಲೋಪ್ ಆಫ್ -z ಬರುತ್ತೆ ನೋಡಿ. ಈಸ್ ಈಕ್ವಲ್ ಟು ಏನಾಗುತ್ತೆ, ಇವಾಗ ಎರಡು ಪಾಯಿಂಟ್ಸನ್ನು ಯೂಸ್ ಮಾಡಿದರೆ 4 - 1 ನೋಡಿ y2 - y1 ಡಿವೈಡೆಡ್ ಬೈ x2 - x1. ಸೊ ಏನು ಬರುತ್ತೆ ನೋಡಿ 3 ಡಿವೈಡೆಡ್ ಬೈ 4 ಬರುತ್ತೆ. ಅಂದರೆ ನೋಡಿ -4 ಇದೆ ಬಟ್ ಇಲ್ಲಿ -z ನೋಡಿ. ಸೊ ಅದಕ್ಕೋಸ್ಕರ ಏನು ತಗೊತೀವಿ, 3/4 ಅಂತ ತಗೊತೀವಿ. ಸೊ ಫಾರ್ಮುಲಾ ಏನಿದೆ ನಮಗೆ, ಆ್ಯಂಗಲ್ ಕೇಳಿದ್ದಾನೆ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಅಂತ ತಗೋಬೇಕು. ಸೊ ಏನು ಬರುತ್ತೆ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು mod m1 minus m2 divided by 1 plus m1 into m2 ನೋಡಿ. ಟ್ಯಾನ್ ಥೀಟಾ ತಗೋಬೇಕು. ಈ ಥರ ಪಾಯಿಂಟ್ಸ್ ಕೊಟ್ಟಾಗ ಲೈನ್ ನೋಡಿ, ಇಲ್ಲಿ ಲೈನ್ ಎಕ್ಸ್ ಪ್ಲಸ್ ವೈ ಈ ಥರ ಕೊಟ್ಟಾಗ m1 ಅಂತಂದ್ರೆ ಏನಿದೆ ನೋಡಿ -1, m2 ಅಂತ ಸಾರಿ ಇಲ್ಲಿ -z ಅಂತಂದ್ರು ಓಕೆ -3 ಅಂತ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ +3/4 ಡಿವೈಡೆಡ್ ಬೈ ಇಲ್ಲಿ ನೋಡಿ 1 ಪ್ಲಸ್ m1 ಅಂತಂದರೆ ಏನಿದೆ -1 ಇದೆ, m2 ಅಂದರೆ ಸಾರಿ -3/4 ಇದೆ. ಸಾರಿ ಇಲ್ಲಿ -z ಕೂಡ ಏನಾಗುತ್ತೆ, ಇಲ್ಲಿ -3/4 ಬರುತ್ತೆ ಆನ್ಸರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನೋಡಿ ನ್ಯೂಮರೇಟ್ರಲ್ಲಿ ಏನು ಬರುತ್ತೆ, -4 + 3 ಡಿವೈಡೆಡ್ ಬೈ 4 LCM ತಗೊಂಡಾಗ ಆಮೇಲೆ ಇಲ್ಲಿ ನೋಡಿ 1 + 3/4 ಬರುತ್ತೆ. ಅಂದರೆ ಮಲ್ಟಿಪ್ಲೈ ಆದರೆ ಈಸ್ ಈಕ್ವಲ್ ಟು ನೋಡಿ mod -1/4 ಡಿವೈಡೆಡ್ ಬೈ ಇಲ್ಲಿ ನೋಡಿ 4 + 3 ಡಿವೈಡೆಡ್ ಬೈ 4. ಸೊ 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಬರುತ್ತೆ ನೋಡಿ -1 ಡಿವೈಡೆಡ್ ಬೈ 4 + 1 ಅಂದರೆ 7, ಸಾರಿ 4 + 3 ಅಂದರೆ 7. ಸೊ ಮಾಡನ್ನು ತೆಗೆದ್ರೆ 1/7. ಇಲ್ಲಿ ನೋಡಿ ಅವ್ನು ಕೇಳಿರೋದು ಥೀಟಾ ಅಂತ. ನಮಗಿಲ್ಲಿ ಇವಾಗ ಏನು ಬಂತ ಆನ್ಸರು, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು 1/7 ಆದರೆ ಥೀಟಾ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ 1/7 ಅಂತ ಬರುತ್ತೆ ನೋಡಿ. ಟ್ಯಾನ್ ಇನ್ವರ್ಸ್ 1/7. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಗೆಟಿವ್ ಬರೋದಿಲ್ಲ, ಏನಕ್ಕಂದ್ರೆ ಇಲ್ಲಿ ಮಾಡ್ ಇರುತ್ತೆ ನೋಡಿ. ಮಾಡ್ ಏನೇ ನೆಗೆಟಿವ್ ವ್ಯಾಲ್ಯೂ ಬಂದರೂ ಕೂಡ ಮಾಡಲ್ಲಿ ಪಾಸಿಟಿವ್ ಆಗುತ್ತೆ. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 42nd ಕ್ವಶನ್ ಇದೆ. ಇಕ್ವೇಷನ್ ಆಫ್ ಪ್ಯಾರಾಬೋಲಾ ಹೂಸ್ ಫೋಕಸ್ ಈಸ್ 6,0 ಆ್ಯಂಡ್ ಡೈರೆಕ್ಟ್ರಿಕ್ಸ್ ಈಸ್ x ಈಸ್ ಈಕ್ವಲ್ ಟು -6 ಅಂತ ಇದೆ. ಸೊ ನೋಡಿ ಫೋಕಸ್ ಅಂದರೆ ನಮ್ಗೆ ಏನಾಗಿರುತ್ತೆ, ಎಸ್ ಅಂತ ತಗೋಬೋದು. ಫೋಕಸ್ ಅಂತಂದರೆ ನೋಡಿ ಎಸ್ ಈಸ್ ಈಕ್ವಲ್ ಟು 6,0 ಅಂತ ಇದೆ. ಆಮೇಲೆ ಡೈರೆಕ್ಟ್ರಿಕ್ಸ್ ಏನಿದೆ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು -6 ಅಂತಂದರೆ ನಾವು x + 6 ಈಸ್ ಈಕ್ವಲ್ ಟು 0 ಅಂತ ತಗೋಬೋದು. ಇಟ್ ಇಂಪ್ಲೈಸ್
ಎಕ್ಸ್ ಈಸ್ ಈಕ್ವಲ್ ಟು -6 ಡೈರೆಕ್ಟ್ ಎಕ್ಸ್ ಕೊಟ್ಟಿದ್ದಾನೆ. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಪ್ಲಸ್ 6 ಬರುತ್ತೆ. ಎಕ್ಸ್ ಪ್ಲಸ್ 6 ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಸೊ ನೋಡಿ ಇವಾಗ ಡಿಸ್ಟೆನ್ಸ್ ಆಫ್ ಫ್ರಮ್ ಫೋಕಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ P to the directrix ಸೊ ನೋಡಿ ಇಲ್ಲಿ ಏನು ಬರುತ್ತೆ ಹಂಗಿದ್ರೆ ಡಿಸ್ಟೆನ್ಸ್ ಅಂದರೆ ನಮ್ಮ ಫಾರ್ಮುಲಾ ಸ್ಕ್ವೇರ್ ರೂಟ್ x2 ಮೈನಸ್ x1. ಇಲ್ಲಿ x2 ಅಂತಂದರೆ x ಇರುತ್ತೆ ನೋಡಿ, x1 ಅಂತಂದರೆ 6 ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಅಂದರೆ 0 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡೈರೆಕ್ಟ್ರಿಕ್ಸ್ ಏನಿದೆ ನೋಡಿ x ಪ್ಲಸ್ 6. ಸೊ ಇದನ್ನು ಸ್ಕ್ವೇರ್ ರೂಟನ್ನು ಈ ಕಡೆ ಕಳಿಸ್ಕೊತೀನಿ. ಇದನ್ನು ಸಿಂಪ್ಲಿಫೈ ಮಾಡಿದರೆ ನೋಡಿ x ಮೈನಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ ಸ್ಕ್ವೇರ್ ರೂಟ್ ಈ ಕಡೆ ತೊಗೊಂಡ್ರೆ ಇದೇನಾಗುತ್ತೆ x ಪ್ಲಸ್ 6 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ನೋಡಿ ಇದನ್ನು ಸಿಂಪ್ಲಿಫೈ a ಮೈನಸ್ b ಹೋಲ್ ಸ್ಕ್ವೇರ್ ಇದೆಯಲ್ಲ ಆ ಫಾರ್ಮೆಟ್ x ಸ್ಕ್ವೇರ್ ಪ್ಲಸ್ 36 ಮೈನಸ್ 12x ಅಂದರೆ ನೋಡಿ 2x a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಪ್ಲಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು a ಸ್ಕ್ವೇರ್ a ಪ್ಲಸ್ b ಹೋಲ್ ಸ್ಕ್ವೇರ್ ನೋಡಿ a ಸ್ಕ್ವೇರ್ ಅಂತಂದರೆ x ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅಂದರೆ 36 ಪ್ಲಸ್ 2ab ಅಂದರೆ 12x. ನೋಡಿ ಇವಾಗ x ಸ್ಕ್ವೇರ್ ಪ್ಲಸ್ 36 ಪ್ಲಸ್ 36. ಸೊ ಮೈನಸ್ ಇಲ್ಲಿ ಮೈನಸ್ಸು ಪ್ಲಸ್ ಅಪೋಸಿಟ್ ಸೈನ್ ಇದ್ದಾಗ ಕ್ಯಾನ್ಸಲ್ ಆಗೋದಿಲ್ಲ. y ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ 12x ಈ ಕಡೆ ಇರೋದನ್ನು ಈ ಕಡೆ ತೊಗೊಂಡ್ರೆ ಪ್ಲಸ್ 12x. ಸೊ y ಸ್ಕ್ವೇರ್ ಏನಾಗುತ್ತೆ ನೋಡಿ 24x ಬರುತ್ತೆ. ಸೊ ಆಪ್ಷನ್ ಏನಾಗುತ್ತೆ ನೋಡಿ y ಸ್ಕ್ವೇರ್ ಈಸ್ ಈಕ್ವಲ್ ಟು 24x. ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. ನೋಡಿ ಈ ಥರ ಕೊಟ್ಟಾಗ ಫೋಕಸ್ಸು ಮತ್ತು ಡೈರೆಕ್ಟ್ರಿಕ್ಸ್ ಕೊಟ್ಟಾಗ ಡಿಸ್ಟೆನ್ಸ್ ಆಫ್ ಫ್ರಮ್ ಫೋಕಸ್ಸು ಈಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ P to the ಡೈರೆಕ್ಟ್ರಿಕ್ಸ್. ಸೊ ಈ ಥರ ತೊಗೊಂಡಾಗ ಇದು ಈಸ್ ಸ್ಕ್ವೇರ್ ರೂಟ್ ಬರುತ್ತೆ. ಡಿಸ್ಟೆನ್ಸ್ ಯಾವಾಗಲೂ ನಮಗೆ ಸ್ಕ್ವೇರ್ ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು x ಪ್ಲಸ್ 6. ಸ್ಕ್ವೇರ್ ರೂಟನ್ನು ಈ ಕಡೆ ತೊಗೊಂಡೈತೆ ಸ್ಕ್ವೇರು. ಸೊ a ಮೈನಸ್ b ಹೋಲ್ ಸ್ಕ್ವೇರ್ ಮತ್ತು a ಪ್ಲಸ್ b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದರೆ ಸೊ ಕ್ಯಾನ್ಸಲ್ ಆಗುತ್ತೆ x ಸ್ಕ್ವೇರ್ ಮತ್ತು 36. ರಿಮೈನಿಂಗನ್ನು ಸಿಂಪ್ಲಿಫೈ ಮಾಡಿದರೆ ನೋಡಿ y ಸ್ಕ್ವೇರ್ ಸಪ್ರೇಟ್ ಮಾಡಿದರೆ y ಸ್ಕ್ವೇರ್ ಈಸ್ ಈಕ್ವಲ್ ಟು 24x. ಸೊ ಆಪ್ಷನ್ ಎ ಈಸ್ ಅ ಕರೆಕ್ಟ್ ಆನ್ಸರ್. 42nd. ನೆಕ್ಸ್ಟ್ ನೋಡಿ 43rd ಕ್ವಶನ್ ಇದೆ. ಲಿಮಿಟ್ ಎಕ್ಸ್ಟೆನ್ಸ್ ಟು π/4 ರೂಟ್ ಕಾಸ್ x ಮೈನಸ್ 1 ಡಿವೈಡೆಡ್ ಬೈ ಕಾಟ್ x ಮೈನಸ್ 1 ಈಸ್ ಈಕ್ವಲ್ ಟು ಅಂತ ನೋಡಿ. ಸೊ ಡೈರೆಕ್ಟಾಗಿ ಲಿಮಿಟ್ ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಅನ್ಡಿಫೈನ್ಡ್ ಫಂಕ್ಷನ್ ಆಗುತ್ತೆ. ಸೊ ನೋಡಿ π/4 ಇವಾಗ ರ್ಯಾಷನಲೈಸ್ ಮಾಡಬೇಕು. ರೂಟ್ 2 ಕಾಸ್ x ಮೈನಸ್ 1 ಡಿವೈಡೆಡ್ ಬೈ ಕಾಟ್ x ಮೈನಸ್ 1 ನೋಡಿ ರ್ಯಾಷನಲೈಸ್ ಮಾಡಿದರೆ ಏನು ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ನ್ಯೂಮರೇಟರ್ ನೋಡಿ ರೂಟ್ 2 ಕಾಸ್ x ಪ್ಲಸ್ 1 ಡಿವೈಡೆಡ್ ಬೈ ರೂಟ್ 2 ಕಾಸ್ x ಪ್ಲಸ್ 1. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ಲಿಮಿಟ್ ಎಕ್ಸ್ಟೆನ್ಸ್ ಟು π/4. ಸೊ ನೋಡಿ ಇಲ್ಲಿ ನೋಡಿ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಏನಾಗುತ್ತೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಆಗುತ್ತೆ ನೋಡಿ. ಹೆಂಗಿದ್ರೆ ಇದು 2 ಕಾಸ್ ಸ್ಕ್ವೇರ್ x ಮೈನಸ್ 1 ಆಗುತ್ತೆ ನೋಡಿ. ರೂಟ್ 2 ಇಂಟು ರೂಟ್ 2 ಅಂದರೆ 2 ಬರುತ್ತೆ. ಕಾಸ್ x ಇಂಟು ಕಾಸ್ x ಕಾಸ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ ಮೈನಸ್ 1 ಸ್ಕ್ವೇರ್ ಆಗುತ್ತೆ ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಆಗುತ್ತೆ. ಸೊ 1 ಸ್ಕ್ವೇರ್ ಅಂದರೆ 1 ಇರುತ್ತೆ. ಇದು ನೋಡಿ ಕಾಟ್ ಎಕ್ಸನ್ನು ನಾವು ಫಾರ್ಮುಲಾ ಯೂಸ್ ಮಾಡ್ಬೋದು ನೋಡಿ ಸೈನ್ x ಬೈ ಕಾಸ್ x ಅಂತ. ಕಾಟ್ ಎಕ್ಸ್ ಅಂತಂದರೆ ನೋಡಿ ಇಲ್ಲಿ ಕಾಸ್ x ಬೈ ಸೈನ್ x ಮೈನಸ್ 1 ಇದು ನೋಡಿ 1 ಡಿವೈಡೆಡ್ ಬೈ ರೂಟ್ 2 ಇದು ಆ್ಯಸ್ ಇಟ್ ಈಸ್ ಬರುತ್ತೆ ಕಾಸ್ x ಪ್ಲಸ್ 1 ಲಿಮಿಟ್ ಎಕ್ಸ್ ಟೆನ್ಸ್ ಟು π/4. ಇವಾಗ ನೋಡಿ ಇಲ್ಲಿ 2 ಕಾಸ್ ಸ್ಕ್ವೇರ್ ಎಕ್ಸ್ ಇದೆಯಲ್ಲ ಸೊ ಆ್ಯಸ್ ಇಟ್ ಈಸು ಮೈನಸ್ ನೋಡಿ 1 ಅಂತಂದರೆ ನಾನು ಏನು ತೊಗೋಬೋದು ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 1 ಇದೆಯಲ್ಲ ಅದನ್ನು ಯೂಸ್ ಮಾಡ್ಬೋದು ಡಿವೈಡೆಡ್ ಬೈ
ಇಲ್ಲಿ ನೋಡಿ ಏನಾಗುತ್ತೆ ಎಲ್ ಸಿ ಎಮ್ ತಗೊಂಡ್ರೆ ಸೈನ್ ಎಕ್ಸ್, ಇಲ್ಲಿ ಏನು ಬರುತ್ತೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು 1 ಡಿವೈಡೆಡ್ ಬೈ ರೂಟ್ 2 ಕಾಸ್ ಎಕ್ಸ್ ಪ್ಲಸ್ 1 ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇವಾಗ ಏನು ಬರುತ್ತೆ ಲಿಮಿಟ್ ಎಕ್ಸ್ ಟೆನ್ಸ್ ಟು π/4 ನೋಡಿ ಇಲ್ಲಿ 2 cos ಸ್ಕ್ವೇರ್ ಎಕ್ಸ್ ಇದೆ ಮೈನಸ್ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಮೈನಸ್ ಆಗುತ್ತೆ. ಸೊ ಏನು ಬರುತ್ತೆ ಇಲ್ಲಿ ನಮಗೆ 1 cos ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ನೋಡಿ ಏನು ಬರುತ್ತೆ ಇಲ್ಲಿ ಈ ಸೈನ್ ಎಕ್ಸನ್ನು ಇಲ್ಲಿ ತಗೊಂಡ್ರೆ ಇಂಟು ಆಗುತ್ತೆ ಸೈನ್ ಎಕ್ಸ್ ಡಿವೈಡೆಡ್ ಬೈ ಏನಿದೆ ನೋಡಿ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಏನು ಬರುತ್ತೆ ನೋಡಿ ರೂಟ್ 2 ಕಾಸ್ ಎಕ್ಸ್ ಪ್ಲಸ್ 1 ಅಂತ ಇದೆ. ಸೊ ನೋಡಿ ಇದನ್ನು ಫರ್ದರ್ ಸಿಂಪ್ಲಿಫೈ ಲಿಮಿಟ್ ಎಕ್ಸ್ ಟೆನ್ಸ್ ಟು π/4 ಇಲ್ಲಿ ಮತ್ತೆ ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಏನು ಬರುತ್ತೆ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಎ ಪ್ಲಸ್ ಬಿ ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಏನಿದೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಏನಿದೆ ನೋಡಿ ಇದು ಆ್ಯಸ್ ಇಟ್ ಈಸ್ ರೂಟ್ 2 ಕಾಸ್ ಎಕ್ಸ್ ಪ್ಲಸ್ 1 ನೋಡಿ ಲಿಮಿಟ್ ಎಕ್ಸ್ ಟೆನ್ಸ್ ಟು π/4 ಇದೆ ನೋಡಿ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಏನು ಬರುತ್ತೆ ನಮಗೆ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಸಾರಿ ಇಂಟು ಇಲ್ಲೇನಿದೆ ನೋಡಿ ಸೈನ್ ಎಕ್ಸ್ ಕೂಡ ಇದೆ ಇಂಟು ಸೈನ್ ಎಕ್ಸ್ ಸೊ ಇಲ್ಲಿ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಏನು ಬರುತ್ತೆ ರೂಟ್ 2 ಕಾಸ್ ಎಕ್ಸ್ ಪ್ಲಸ್ 1 ಅಂತ ಬರುತ್ತೆ. ಇವಾಗ ನೋಡಿ ಲಿಮಿಟ್ ಅಪ್ಲೈ ಮಾಡಿದರೆ ಕಾಸ್ π/4 ಪ್ಲಸ್ ಸೈನ್ π/4 ಇಂಟು ಸೈನ್ π/4 ಹೋಲ್ ಡಿವೈಡೆಡ್ ಬೈ ರೂಟ್ 2 ಇಂಟು ಕಾಸ್ π/4 ಪ್ಲಸ್ 1 ನೋಡಿ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ವ್ಯಾಲ್ಯೂ ತೊಗೊಂಡ್ರೆ ಏನು ಬರುತ್ತೆ ನಮಗೆ 1/√2 ಪ್ಲಸ್ 1/√2 ಇಂಟು 1/√2 ಸೊ ಹೋಲ್ ಡಿವೈಡೆಡ್ ಏನು ಬರುತ್ತೆ ರೂಟ್ 2 ಇಂಟು 1/√2 ಪ್ಲಸ್ 1 ನೋಡಿ 1/√2 ಪ್ಲಸ್ 1/√2 ಏನಾಗುತ್ತೆ 2/√2 ಇಂಟು 1/√2 ಡಿವೈಡೆಡ್ ಬೈ ನೋಡಿ ರೂಟ್ 2 ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಬರುತ್ತೆ 1 ಪ್ಲಸ್ 1 ಸೊ ನೋಡಿ ರೂಟ್ 2 ಅಂತಂದರೆ 2/2/2 2 ಕ್ಯಾನ್ಸಲ್ ಆಗಿಬಿಟ್ಟು ಆನ್ಸರ್ ಏನು ಬರುತ್ತೆ 1/2 ಸೊ ಆಪ್ಷನ್ ನೋಡಿ ಯಾವ್ದು ಕರೆಕ್ಟ್ ಆಗುತ್ತೆ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ನೋಡಿ ರ್ಯಾಷನಲೈಸ್ ಮಾಡಬೇಕು ಇಲ್ಲಿ ಡೈರೆಕ್ಟಾಗಿ ಲಿಮಿಟ್ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಸೊ ಆಪ್ಷನ್ ಏನು ಬರುತ್ತೆ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಸೊ ನೋಡಿ ಲಾಸ್ಟ್ ಸಿಂಪ್ಲಿಫಿಕೇಶನ್ನು 1/2 ಇದೆ ಆನ್ಸರ್ ಇಲ್ಲಿ ನೋಡಿ π/4 5/4 ಎಲ್ಲದು ಎಕ್ಸ್ ಪ್ಲೇಸಲ್ಲಿ ಹಾಕಿದರೆ ಸೈನ್ 5/4 1/√2 ಇದೆ ಆಮೇಲೆ ಕಾಸ್ 5/4 ಕೂಡ 1/√2 ಇದೆ. ಸೊ ವ್ಯಾಲ್ಯೂ ಪುಟ್ ಮಾಡಿದರೆ ಆನ್ಸರ್ ಸಿಂಪ್ಲಿಫೈ ಮಾಡಿದರೆ 1/2 ಸೊ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ 44th ಕ್ವಶನ್ ನೆಗೇಷನ್ ಕೇಳಿದ್ದಾನೆ. ದ ನೆಗೇಷನ್ ಆಫ್ ದಿ ಸ್ಟೇಟ್ಮೆಂಟ್ ಫಾರ್ ಎವ್ರಿ ರಿಯಲ್ ನಂಬರ್ x ಸ್ಕ್ವೇರ್ ಪ್ಲಸ್ 5 ಈಸ್ ಪಾಸಿಟಿವ್ ಅಂತ ಕೇಳಿದ್ದಾನೆ. ಸೊ ಫಸ್ಟ್ ಆಪ್ಷನ್ ನೋಡಿ ನಾಟ್ ಪಾಸಿಟಿವ್ ಇದೆ, ಈಸ್ ನೆಗೆಟಿವ್ ಇದೆ. ಸೊ ನೋಡಿ ದರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ರಿಯಲ್ ನಂಬರ್ ಎಕ್ಸ್ ಸಚ್ ದಟ್ x ಸ್ಕ್ವೇರ್ ಪ್ಲಸ್ 5 ಈಸ್ ನಾಟ್ ಪಾಸಿಟಿವ್ ಅಂತ. ಸೊ ಇಲ್ಲೇನಾಗುತ್ತೆ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್. ಇದು ನೋಡಿ ಇದು ರಾಂಗು ಮತ್ತು ಇದು ರಾಂಗು. ಸೊ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ನೆಗೇಷನ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ನೋಡಿ 45th ಕ್ವಶನ್ ಇದೆ. Let A, B, C, D and E be the observations with mean M and standard deviation S. The standard deviation of observations A plus K, B plus K, C plus K, D plus K and E plus K ಅಂತ ಇದೆ. ಸೊ ನೋಡಿ ಫಸ್ಟ್ ನಾವು ಏನು ಮಾಡಬೇಕು, ಮೀನನ್ನು ತೊಗೊಂಡ್ರೆ ಏನು ಬರುತ್ತೆ ನೋಡಿ, ಮೀನ್ ಅಂದರೆ ಎಮ್ ಅಂತ ತೊಗೊತೀವಿ. ಎಮ್ ಈಸ್ ಈಕ್ವಲ್ ಟು ಏನಿದೆ ನೋಡಿ ಇಲ್ಲಿ A ಪ್ಲಸ್ B ಪ್ಲಸ್ C ಪ್ಲಸ್ D ಪ್ಲಸ್ E ಡಿವೈಡೆಡ್ ಬೈ ಎಷ್ಟಿದೆ ನೋಡಿ ನಂಬರ್, ಅದು ಅಬ್ಸರ್ವೇಷನ್ಸು 5 ಇದೆ ಡಿವೈಡೆಡ್ ಬೈ 5.
ಸೊ ಇಲ್ಲಿ ನೋಡಿ ಏನಾಗುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಈಸ್ ಈಕ್ವಲ್ ಟು 5m ಅಂತ ಬರುತ್ತೆ. ಅಂದರೆ ಈ 5ಅನ್ನು ನಾವು ಈ ಕಡೆ ಕಳಿಸ್ಕೊಂಡ್ರೆ 5m ಆಯಿತು. ಸೊ ಮೀನ್ ನೋಡಿ, ಮತ್ತೆ ಇಲ್ಲೇನಾಗುತ್ತೆ, ಇದು ಅಬ್ಸರ್ವೇಷನ್ಸ್ ಇದೆಯಲ್ಲ ಕೆಳಗಡೆ, ಮತ್ತೆ ಮೀನು ನೋಡಿ, ಎ ಪ್ಲಸ್ ಕೆ ಪ್ಲಸ್ ಬಿ ಪ್ಲಸ್ ಕೆ ಪ್ಲಸ್ ಸಿ ಪ್ಲಸ್ ಕೆ ಪ್ಲಸ್ ಡಿ ಪ್ಲಸ್ ಕೆ ಪ್ಲಸ್ ಇ ಪ್ಲಸ್ ಕೆ ಅಂತ ಇದೆ. ಸೊ ಡಿವೈಡೆಡ್ ಬೈ ಇದು ಎಷ್ಟಿದೆ ನೋಡಿ, 5 ಟೈಮ್ಸ್. ಸೊ ನೋಡಿ ಇಲ್ಲಿ ಏನು ಬರುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಏನು ಬರುತ್ತೆ, 5 ಟೈಮ್ಸ್ ಕೆ ಬರುತ್ತೆ, ಡಿವೈಡೆಡ್ ಬೈ 5 ಅಂತ ಇದೆ. ಸೊ ನೋಡಿ ಈಸ್ ಈಕ್ವಲ್ ಟು ಏನಾಗುತ್ತಿದ್ದು, ಎಮ್ ಪ್ಲಸ್ ಕೆ ಆಗುತ್ತೆ. ಸೊ ಇವಾಗ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಸ್ ಟಿ ಏನಾಗಿರುತ್ತೆ ನೋಡಿ, ಸ್ಕ್ವೇರ್ ರೂಟ್ ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಪ್ಲಸ್ 2k ಎಕ್ಸ್ ಐ ಅಂತ ಇದೆ, ಡಿವೈಡೆಡ್ ಬೈ ಏನಾಗುತ್ತೆ ಎನ್ ನೋಡಿ, ಮೈನಸ್ ಎಮ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಪ್ಲಸ್ 2mk, ಅಂದರೆ ನೋಡಿ ಇದು ಎಮ್ ಪ್ಲಸ್ ಕೆ ಇದೆಯಲ್ಲ ಅದು ಹೋಲ್ ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ನೋಡಿ ಏನು ಬರುತ್ತೆ, ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಪ್ಲಸ್ ಕೆ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಅಂತಂದರೆ ಇದೇನಾಗುತ್ತೆ ನೋಡಿ, ಇಲ್ಲಿ ಸಪ್ರೇಟ್ ಮಾಡಿದರೆ ಇದನ್ನು ಓಕೆ, ಡೈರೆಕ್ಟಾಗಿ ಇದೇನಾಗುತ್ತೆ ಮೈನಸ್ ಎಮ್ ಸ್ಕ್ವೇರ್ ಬರುತ್ತೆ. ಸಿಂಪ್ಲಿಫೈ ಮಾಡಿದರೆ ಮೈನಸ್ ಎಮ್ ಸ್ಕ್ವೇರ್ ಪ್ಲಸ್ 2k ಸಮೇಷನ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಮೈನಸ್ 2mk ಅಂತ ಬರುತ್ತೆ. ಸೊ ನೋಡಿ ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದರೆ ಸಮೇಷನ್ ಎಕ್ಸ್ ಐ ಸ್ಕ್ವೇರ್ ರೂಟ್ ಇದೆ, ಎಕ್ಸ್ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಎಮ್ ಸ್ಕ್ವೇರು ಪ್ಲಸ್ 2km ಮೈನಸ್ 2mk ಕ್ಯಾನ್ಸಲ್ ಆಗುತ್ತೆ ಎರಡು. ಏನಕ್ಕಂದರೆ ನೋಡಿ ಸಮೇಷನ್ ಎಕ್ಸ್ ಐ ಡಿವೈಡೆಡ್ ಬೈ ಎನ್ ಅಂತಂದರೆ ನಮಗೇನಿರುತ್ತೆ ಇಲ್ಲಿ ಎಮ್ ಅಂತ ಇರುತ್ತೆ. ಇದನ್ನು ಯೂಸ್ ಮಾಡಿದ್ದೀವಿ. ಸೊ ಇವಾಗ ಏನು ಬರುತ್ತೆ ನೋಡಿ, ಈಸ್ ಈಕ್ವಲ್ ಟು ಸಮೇಷನ್ ಸ್ಕ್ವೇರ್ ರೂಟ್ ಸಮೇಷನ್ ಎಕ್ಸ್ ಐ ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಮೈನಸ್ ಎಮ್ ಸ್ಕ್ವೇರ್. ಸೊ ಇದು ಏನಾಗಿರುತ್ತೆ ಅಂದರೆ ಎಸ್, ಕ್ಯಾಪಿಟಲ್ ಲೆಟರ್ ಎಸ್ ಆಗಿರುತ್ತೆ. ಫಾರ್ಮುಲಾ ಇದೆ ನೋಡಿ. ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಇದು ಕೆ ನೋಡಿ, ಕೆ ಎಮ್ ಅಂತ. ಸೊ ಇಲ್ಲೇನಾಗುತ್ತೆ, ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಎಸ್ ಬರುತ್ತೆ. ಸೊ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.